परमात्मने नमः। ॐ श्री गुरुभ्यो नमः। ॐ श्री मातृशक्तये नमः। ॐ शान्ति शान्ति शान्तिः। ಸ್ವಾಧ್ಯಾಯಶೀಲ ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಸ್ವಾಧ್ಯಾಯ ಸರಣಿಯ ಕ್ರಮದಲ್ಲಿ ಸಮಾಧಾನದ ಜೀವನ ಗ್ರಂಥದ ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಈ ಗ್ರಂಥದ 8ನೇ ಅಧ್ಯಾಯ ತೀವ್ರ ಇಚ್ಛೆ ಎಂಬ ವಿಷಯದ ಕುರಿತಾಗಿ ನಾವು ನಿನ್ನೆ ಮಾತನಾಡಿದ್ದೆವು. ಅದೇ ವಿಚಾರವಾಗಿ ಇಂದಿನ ಸರಣಿ ಮುಂದುವರಿಯುತ್ತೆ. ಮೊದಲಿಗೆ ಶ್ರೀಮತಿ ಮಮತಾ ಮಯ್ಯವರಿಂದ ಒಂದು ಭಜನೆ. ಕೆಡದಿರೇ ಕೆಡದಿರೇ ಮೃಡ ನುಡಿಯ ಹಿಡೀರಿ. ಕೆಡದಿರೇ ಕೆಡದಿರೇ ಮೃಡ ನುಡಿಯ ಹಿಡಿಯಿರಿ. ಸ್ಥಿರವಲ್ಲ ನೋಡಿರಿ ನಿಮ್ಮೊಡಲು. ಸ್ಥಿರವಲ್ಲ ನೋಡಿರಿ ನಿಮ್ಮೊಡಲು. ಸ್ಥಿರವಲ್ಲ ನೋಡಿರಿ ಸಂಸಾರ ಸುಖವದು. ಕೆಡದಿರೇ ಕೆಡದಿರೇ ಮೃಡ ನುಡಿಯ ಹಿಡೀರಿ. ಕೆಡದಿರೇ ಕೆಡದಿರೇ ಮೃಡ ನುಡಿಯ ಹಿಡೀರಿ. ಚೆನ್ನ ಮಲ್ಲಿಕಾರ್ಜುನ ಬರೆದ ಅಕ್ಷರವು. ಚೆನ್ನ ಮಲ್ಲಿಕಾರ್ಜುನ ಬರೆದ ಅಕ್ಷರವು. ತೊರೆಯದ ಮುನ್ನ ಬೇಗ ಶಿವ ಶರಣೆನ್ನಿ. ಕೆಡದಿರೇ ಕೆಡದಿರೇ ಮೃಡ ನುಡಿಯ ಹಿಡಿಯಿರಿ. ಕೆಡದಿರೇ ಕೆಡದಿರೇ ಮೃಡ ನುಡಿಯ ಹಿಡೀರಿ. ಮೃಡ ನುಡಿಯ ಹಿಡೀರಿ. ಮೃಡ ನುಡಿಯ ಹಿಡೀರಿ. ತೀವ್ರ ಇಚ್ಛೆ ಈ ವಿಷಯವಾಗಿ ಮುಂದುವರಿಯುತ್ತಾ ಶ್ರೀಗಳು ತೀವ್ರ ಇಚ್ಛೆಯ ಉದಾಹರಣೆಗಳ ಸರಣಿಯಲ್ಲಿ ಮತ್ತು ಕೆಲವು ಉದಾಹರಣೆಗಳನ್ನು ಕೊಡ್ತಾ ಹೇಳ್ತಾ ಇದ್ದಾರೆ. ನಮ್ಮ ಪ್ರಾತರ್ವಂದನೀಯ ಗುರುಗಳು ನಮಗಿಂತ ಬಲಶಾಲಿಗಳಾಗಿದ್ದು ನಮ್ಮನ್ನೊಂದು ಕೆರೆಯಲ್ಲಿ ಮುಳುಗಿಸಿ ದಬ್ಬಿ ಹಿಡಿದಿದ್ದಾರೆಂದು ತಿಳಿಯಿರಿ. ಅಂದರೆ ನಮ್ಮ ಗುರುಗಳು ಇರ್ಬೋದು, ನಮ್ಮ ಯಾರು ನಾವು ಅತ್ಯಂತ ಹೆಚ್ಚು ಗೌರವದಿಂದ ಕಾಣ್ತೀವೋ ಅವರೇ ನಮ್ಮನ್ನು ಯಾವುದೋ ಕೊಳದಲ್ಲೋ ಬಾವಿಯಲ್ಲೋ ನೀರಿನ ಕೆಳಗೆ ಕೆರೆಯಲ್ಲಿ ಮುಳುಗಿಸಿ ನಮ್ಮ ಕತ್ತನ್ನು ತಲೆಯನ್ನು ಮುಳುಗಿಸಿ ದಬ್ಬಿ ಹಿಡಿದುಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಉಸಿರುಗಟ್ಟುತ್ತಿದೆ. ಅದು ಹೇಗಾದರೂ ಮಾಡಿ ನಾವು ನೀರಿನಿಂದ ಹೊರಬರಲು ಚಡಪಡಿಸುತ್ತಿದ್ದೇವೆ. ಆದರೆ ಗುರುವಂತೂ ದಬ್ಬಿ ಹಿಡಿದು ಬಿಟ್ಟಿದ್ದಾರೆ. ಆಗ ನಾವು ಆ ಗುರುಗಳ ಬಗೆಗಿರುವ ನಮ್ಮೆಲ್ಲ ಪೂಜ್ಯ ಭಾವನೆಯನ್ನು ಒಂದು ಬದಿಗಿಟ್ಟು ಎಲ್ಲ ಮರ್ಯಾದೆಗಳನ್ನು ಉಲ್ಲಂಘಿಸಿ ಅವರ ಕೈಯನ್ನು ಕಚ್ಚಿ ಆದರೂ ನೀರಿನಿಂದ ಹೊರಬರಲು ಕಾತುರರಾಗುತ್ತೇವೆ. ಇನ್ನು ಒಂದೇ ಕ್ಷಣವು ನಾವು ಆ ನೀರಿನೊಳಗೆ ಕಳೆಯಲು ಬಯಸಲಾರೆವು. ಇದಾಗಿರುತ್ತದೆ
ತೀವ್ರ ಇಚ್ಛೆಯ ವಾಸ್ತವಿಕ ಸ್ವರೂಪ. ನಾವು ಎಷ್ಟೇ ಗೌರವ ಪೂಜನೀಯ ಜನರೇ ಇರ್ಬೋದು, ಅವರು ನಮ್ಮ ಪ್ರಾಣಕ್ಕೆ ಹಾನಿಯನ್ನು ಕೊಡ್ತಾ ಇದ್ದಾರೆ, ಉಂಟು ಮಾಡ್ತಾ ಇದ್ದಾರೆ ಅಂದಾಗ ನಾವು ಅಂಥವರನ್ನು ಕೂಡ ಅವರ ಮೇಲಿರುವ ಗೌರವ ಎಲ್ಲವನ್ನ ಸರಿಸಿ ನಾವು ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದನ್ನೇ ಆ ಪ್ರಯತ್ನದ ಆ ಒಂದು ಸಂವೇಗವನ್ನೇ ತೀವ್ರ ಇಚ್ಛೆ ಅಂತ ಹೇಳ್ತಾ ಇದ್ದಾರೆ. ಸಮಸ್ತ ಚೇತನ ಜಡ ದೃಶ್ಯ ಜಗತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಸಮಯಕ್ಕೆ ತಕ್ಕಂತೆ ತೀವ್ರ ಇಚ್ಛೆಯ ಪ್ರಯೋಗವನ್ನು ಕೈಗೊಂಡು ನಮ್ಮ ಅಭೀಷ್ಟವನ್ನು ನೆರವೇರಿಸಿಕೊಳ್ಳುತ್ತೇವೆ. ತೀವ್ರ ಇಚ್ಛೆಯಿಂದ ಪ್ರೇರಿತನಾದ ವ್ಯಕ್ತಿಯು ಅದೆಂತಹ ಆಶ್ಚರ್ಯಜನಕ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದು ಈ ವಿಶಾಲ ಸಂಸಾರವನ್ನು ಸ್ವಲ್ಪ ಆಳವಾಗಿ ಗಮನಿಸಿದಾಗ ಅರ್ಥವಾಗುತ್ತದೆ. ಭಯಂಕರ ಕ್ರೂರ ಜಲಜಂತುಗಳಿಂದ ತುಂಬಿದ ಇಂಗ್ಲಿಷ್ ಚಾನೆಲ್ ಅನ್ನು ಪಾರು ಮಾಡಲು ನೆಗೆಯುತ್ತಾನೆ. ತನ್ನ ಅಮ್ಮನನ್ನು ಕಾಣುವ ತೀವ್ರ ಆಕಾಂಕ್ಷೆಯಿಂದ ಬೇರೇನೂ ಉಪಾಯ ತೋಚದೆ ಬಚ್ಚಿಟ್ಟುಕೊಂಡು 2 ಗಂಟೆಗಳವರೆಗೆ ವಿಮಾನದ ಕೆಳಗೆ ನೇತಾಡಿಕೊಂಡೇ ಅಮ್ಮನ ಬಳಿ ತಲುಪುತ್ತಾನೆ. ಮತ್ತು ಇದೇ ತೀವ್ರ ಇಚ್ಛೆಯ ಬಲದಿಂದ ಹರಿಯಾಣದ ರೇವಾಡಿ ಜಿಲ್ಲೆಯ ಸಂತೋಷ ಯಾದವ ಎಂಬ ಕನ್ಯೆಯ ಪರಾಕ್ರಮವನ್ನು ಕಾಣಿರಿ. ಅವಳು ಹಿಮಾಲಯದ ಎವರೆಸ್ಟ್ ಅನ್ನು 1 ಅಲ್ಲ 3 ಸಲ ಏರಿ ಹೊಸ ದಾಖಲೆಯನ್ನೇ ಮಾಡಿದಳು. ಇದೇ ತೀವ್ರ ಇಚ್ಛೆಯಿಂದ ಪ್ರೇರಿತನಾಗಿ ಚಾರ್ಲ್ಸ್ ಪ್ರಾಸ್ಟ ಎಂಬ USA ದೇಶದ ಒಬ್ಬ ಚರ್ಮಕಾರ ದಿನವೂ 1 ಗಂಟೆ ಅಧ್ಯಯನ ಮಾಡಿ ಒಬ್ಬ ಮಹಾನ್ ಗಣಿತಜ್ಞನಾಗುತ್ತಾನೆ. ಸ್ಕೂಲಿನ ಮುಖವನ್ನೇ ಕಾಣದ ಬಡ ಪರಿವಾರದ ಒಂದು ಹುಡುಗ ಒಂದೊಂದು ದಿನ ಅಮೆರಿಕದ ರಾಷ್ಟ್ರಪತಿ ಲಿಂಕನ್ ಆಗಿ ಮಾನವ ಜಾತಿಯ ಪ್ರಶಂಸನೀಯ ವ್ಯಕ್ತಿಯಾಗುತ್ತಾನೆ. ಗೆಲಿಲಿಯೋನ ತಂದೆ ಅವನನ್ನು ಡಾಕ್ಟರ್ ಮಾಡಬಯಸಿದ್ದ. ಆದರೆ ಅವನು ಜೀವಶಾಸ್ತ್ರಗಳ ಪುಸ್ತಕಗಳ ಕೆಳಗೆ ಗಣಿತ ಪುಸ್ತಕಗಳನ್ನು ಇಟ್ಟುಕೊಂಡು ಓದಿ 18 ವರ್ಷದ ಅಲ್ಪಾಯುವಿನಲ್ಲಿ ಇದೇ ತೀವ್ರ ಇಚ್ಛೆಯ ಬಲದಿಂದ ಪೆಂಡುಲುಮ್ನ ಸಿದ್ಧಾಂತವನ್ನು ಆವಿಷ್ಕಾರ ಮಾಡಿ ತೋರಿಸಿದನು. ದಕ್ಷಿಣ ಭಾರತದ ಪ್ರಸಿದ್ಧ ನೃತ್ಯಗಾರ್ತಿ ನಟಿ ಸುಧಾ ಚಂದ್ರನ್ಳ ಹೆಸರನ್ನು ಯಾರು ತಾನೇ ಕೇಳಿಲ್ಲ. ಒಂದು ಕಾರ್ ಆಕ್ಸಿಡೆಂಟಿನಲ್ಲಿ ಅವಳ ಕಾಲೇ ಮುರಿದು ಹೋಗಿತ್ತು. ಆದರೂ ಅವಳಲ್ಲಿ ಸ್ಟೇಜ್ ಶೋ ಮಾಡುವ ಅದಮ್ಯ ಉತ್ಸಾಹವು ಕುಂದಲೇ ಇಲ್ಲ. ಕೃತ್ರಿಮ ಕಾಲನ್ನು ಜೋಡಿಸಿಕೊಂಡು ಛಲ ಸಾಧಿಸಿದ ಅವಳ ಪರಿ ತೀವ್ರ ಬಯಕೆಯ ಮತ್ತೊಂದು ಉದಾಹರಣೆ. ಗಿನ್ನಿಸ್ ಬುಕ್ ಇದೇ ಇಚ್ಛೆಗಳ ಪ್ರಕಟ ರೂಪವಾಗಿದೆ ಅಲ್ಲವೇ? ಅದರಲ್ಲಂತೂ ಒಬ್ಬರಿಗಿಂತ ಇನ್ನೊಬ್ಬರು ವಿಚಿತ್ರ ಅದ್ಭುತ ಕಾರ್ಯ ಮಾಡಿದ ಅದೆಷ್ಟೋ ಪ್ರಸಂಗಗಳಿವೆ. ಮನುಷ್ಯ ಇಷ್ಟೊಂದು ಮಾಡಬಲ್ಲನೆ ಎಂದು ವಿಶ್ವಾಸವೇ ಬರುವುದಿಲ್ಲ. ಇದೆಲ್ಲ ಒಂದೆಡೆಯಾದರೆ ಇನ್ನೊಂದೆಡೆ ಯೋಗಿಗಳು ಇಚ್ಛಾ ಮಾತ್ರವನ್ನೇ ವಿರೋಧಿಸಿ ಪರಮಶಾಂತಿಯನ್ನು ಹೊಂದುತ್ತಾರೆ. ಪ್ರವೃತ್ತಿಯ ಸಲುವಾಗಿ ತೀವ್ರ ಇಚ್ಛೆ ಅವಶ್ಯವಿದೆ ಎಂದಾದರೆ ರಾತ್ರಿಯ ನಿವೃತ್ತಿಯೂ ಕೂಡ ಅದರದ್ದೇ ಪರಿಣಾಮ. ಶ್ರೀ ಮಹಾರಾಜರು, ನೀವು ಏನೇನು ಪಡೆಯಲು ಬಯಸುವಿರೋ ತೀವ್ರ ಇಚ್ಛೆಯ ರೂಪದಲ್ಲಿ ಆ ಬೆಂಕಿಯು ನಿಮ್ಮೊಳಗೆ ನಿರಂತರ ಧಗಧಗಿಸುತ್ತಾ ಇರಬೇಕು. ಈ ಬೆಂಕಿಯು ಯಾವುದೋ ಒಂದು ಅಜ್ಞಾತ ಕಾರಣದಿಂದ ಹೊತ್ತಿಕೊಳ್ಳಬಹುದು ಮತ್ತು ಹೊತ್ತಿಸಲೂಬಹುದು. ನೀನು ಏನೆಲ್ಲ ಮಾಡಲು ಪಡೆಯಲು ಬಯಸುವೆಯೋ ಅದರಲ್ಲಿ ಭಯ, ಪ್ರಲೋಭನೆ, ಅಡೆತಡೆಗಳು ಅವಶ್ಯವಾಗಿ ಬಂದೇ ಬರುವವು. ಆದರೆ ಈ ತೀವ್ರ ಇಚ್ಛೆ ಇರುತ್ತಿರಲು ಕೊನೆಗೊಂದು ದಿನ ವಿಜಯವು ನಿನ್ನದೇ ಆಗುವುದು ಎಂದು ತಿಳಿ ಹೇಳುತ್ತಾರೆ. ಅಂದರೆ ಏನು ಹೇಳ್ತಾ ಇದ್ದಾರೆ? ನೀನು ಏನೆಲ್ಲ ಮಾಡಲು ಅಥವಾ ಪಡೆಯಲು ಬಯಸುವ, ನಮ್ಗೆ ಏನೇನು ಬೇಕು ಅಥವಾ ಏನೇನು ಹೊಸದಾಗಿ ನಾವು ಮಾಡಬೇಕು ಅಂತ ಇದ್ದೀವೋ ಅದರಲ್ಲೆಲ್ಲ ಭಯ, ಪ್ರಲೋಭನೆ, ಅಡೆತಡೆಗಳು ಅವಶ್ಯವಾಗಿ ಬಂದೇ ಬರುತ್ತೆ. ನಮಗೆ ಅಡೆತಡೆಗಳು ಬರುತ್ತೆ, ಕಷ್ಟಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ. ಆದರೆ ತೀವ್ರ ಇಚ್ಛೆ ಇರುತ್ತಿರಲು ಕೊನೆಗೊಂದು ದಿನ ನಿಮ್ಮ ಒಳಗಡೆ ಬರ್ನಿಂಗ್ ಡಿಸೈರ್ ಅನ್ನೋದು, ತೀವ್ರ ಇಚ್ಛೆ ಅನ್ನೋದು ಇದ್ದರೆ ಕೊನೆಗೊಂದು ದಿನ ವಿಜಯವು ನಿನ್ನದೇ ಆಗುವುದು. ಕೊನೆಗೊಂದು ದಿನ ನಾವು ಗೆಲ್ತೀವಿ ಎಂದು ತಿಳಿ ಹೇಳುತ್ತಾರೆ. ಇದೇ ಒಂದು ತೀವ್ರ ಇಚ್ಛೆ ಎಂಬ ಮಹಾ ಸಾಧನೆಯ ಮೂಲಕ ಗುರಿಯ ಕಡೆಗೆ ಏಕಾಗ್ರತೆಯಿಂದ ಹಾಗೂ ಉಳಿದವನ್ನು ಕಡೆಗಣಿಸುತ್ತಾ ಸಾಗಬಹುದು. ಅಂದರೆ ನಮ್ಮ ಗುರಿಯನ್ನು ಸ್ಪಷ್ಟವಾಗಿ ಇಟ್ಕೊಂಡು ಉಳಿದ ವಿಷಯಗಳನ್ನು ದೂರ ಮಾಡೋಕ್ಕೆ ತೀವ್ರ ಇಚ್ಛೆ ನಮ್ಮಲ್ಲಿದ್ದರೆ ಈ ಥರ ನಾವು ಜೀವನ ಮಾಡ್ಬೋದು. ಹಾಗಾಗಿ ಇದನ್ನು ಅದೆಷ್ಟು ತೀವ್ರಗೊಳಿಸಲು ಸಾಧ್ಯವೋ ಅಷ್ಟು ಕಮ್ಮಿಯೇ. ತೀವ್ರ ಇಚ್ಛೆಯನ್ನು ಎಷ್ಟು ತೀವ್ರಗೊಳಿಸ್ತೀರೋ ಅಷ್ಟು ಕಮ್ಮಿ ಅಂತ ಹೇಳ್ತಾರೆ. ಎಷ್ಟು ಹೆಚ್ಚು ಮಾಡ್ತೀರೋ ಅಷ್ಟು ಬೇಗ, ಅಷ್ಟು ಸ್ಪಷ್ಟವಾಗಿ, ಅಷ್ಟು ಸರಳವಾಗಿ ನಾವು ಗುರಿಯಡೆಗೆ ತಲುಪ್ತೀವಿ. ತೀವ್ರ ಇಚ್ಛೆ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ನಿಧಾನವಾಗಿ, ಅಲ್ಪವಾಗಿ ನಾವು ನಮ್ಮ ಲಕ್ಷ್ಯವನ್ನು ಪ್ರಾಪ್ತಿಗೊಳಿಸ್ತೇವೆ.
ಮಹಾರಾಜರು ತಮ್ಮ ಸಹಜ ಭಾಷೆಯಲ್ಲಿ ಅನ್ನದ ಕೊರತೆ ಇರುವುದಿಲ್ಲ, ಹಸಿವಿನ ಕೊರತೆ ಇದೆ, ಬಾಯಾರಿಕೆ ಒಂದು ವೇಳೆ ಪ್ರಚಂಡವಾಗಿದ್ದರೆ ಅನ್ವೇಷಣಾ ಮಾರ್ಗ ದೊರಕಿಯೇ ತೀರುವುದು, ಜಲವು ಪ್ರಾಪ್ತಿಯಾಗಿಯೇ ತೀರುವುದು, ಇದರಲ್ಲಿ ಯಾವುದೇ ಆಶ್ಚರ್ಯವಾಗಲಿ ಸಂದೇಹವಾಗಲಿ ಇರುವುದಿಲ್ಲ. ಇದೊಂದು ತಥ್ಯವಾಗಿದೆ, ಇದನ್ನು ಅರಿಯಬೇಕಷ್ಟೇ ಎಂದು ನುಡಿಯುತ್ತಾರೆ. ಸಾಮಾನ್ಯವಾಗಿ ನಾವು ಕೇಳ್ತೇವೆ, ಎಷ್ಟೋ ಜನ ಅನ್ನ ಇಲ್ಲದೆ ಸಾಯ್ತಾ ಇದ್ದಾರೆ. ವಾಸ್ತವದಲ್ಲಿ ಊಟ ಅನ್ನ ಇಲ್ಲದೆ ಸಾಯೋದಲ್ಲ, ವಾಸ್ತವದಲ್ಲಿ ಅವರಿಗೆ ಹಸಿವಿಲ್ಲ. ಹಸಿವು ಆ ಮಟ್ಟಕ್ಕಿದ್ರೆ, ಬಾಯಾರಿಕೆ ಆ ಮಟ್ಟಕ್ಕಿದ್ರೆ ಅವರು ಖಂಡಿತ ಪ್ರಯತ್ನ ಮಾಡೇ ಮಾಡ್ತಾರೆ ಮತ್ತು ಅದನ್ನು ಹುಡ್ಕೊಂಡೋಗಿ ಪಡೀತಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಗಳೇ ಹೇಳುವಂಥ ಮಾತು. ವೇದಗಳಲ್ಲಿ ಅಗ್ನಿಯನ್ನು ಸಂಬೋಧಿಸಿ ಅಗ್ನಿನಯ ಸುಪಥಾರಾಯೇ ಮುಂತಾದ ಸ್ತುತಿ ಮಾಡಲಾಗಿದೆ. ಅಲ್ಲೆಲ್ಲ ಇದೇ ತೀವ್ರ ಇಚ್ಛಾರೂಪಿ ಅಗ್ನಿಯನ್ನು ಗ್ರಹಿಸಲಾಗಿದೆ. ಇದನ್ನೇ ಸಾಧಕನನ್ನು ಮುಂದೆ ಮುಂದೆ ಕರೆದೊಯ್ಯುವ ಅಗ್ನಿ ಎಂದು ಹೇಳಲಾಗಿದೆ. ಅಂದರೆ ನನ್ನನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯಿ ಎನ್ನುವ ಈ ಅಗ್ನಿಯ ಎದುರು ನಾವು ಪ್ರಾರ್ಥನೆ ಮಾಡ್ತೀವಿ. ಇವೆಲ್ಲವೂ ನಮ್ಮ ತೀವ್ರ ಇಚ್ಛೆಯ ಸ್ವರೂಪವೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ದಿನ ಭಕ್ತರಾದ ಶ್ರೀ ಪೋಹಪ ಸಿಂಹರು ನಮಗೆ ಹೇಳುತ್ತಿದ್ದರು, ಶ್ರೀ ಮಹಾರಾಜರು ನನ್ನ ಬಳಿ ಒಂದು ಸಲ ಹೀಗೆ ಹೇಳಿದ್ದರು. ಅದೊಂದು ಸಲ ನೀವು ನನ್ನ ಹತ್ತಿರ ಬಂದು ಚಡಪಡಿಸುತ್ತಾ ಅತ್ತಿದ್ದೀರಿ. ದೇವರು ಬರೀ ಮಾತುಗಳಿಂದ ಅಥವಾ ದೊಡ್ಡ ದೊಡ್ಡ ಪ್ರವಚನದ ಮಾತುಗಳಿಂದ ಕೇಳುವುದರಿಂದ ಪ್ರಾಪ್ತನಾಗಲಾರ. ಅದಕ್ಕಾಗಿ ಒಂದು ಸತ್ಯವಾದ ಚಡಪಡಿಕೆ ಬೇಕು. ಯಾವುದೇ ಭಯ, ಬಾಧೆ ಅಥವಾ ಪ್ರಲೋಭನೆಗಳಿಂದ ಕ್ಷಯಿಸದ ಒಂದು ನಿಜವಾದ ಚಡಪಡಿಕೆಯು ಅವಶ್ಯವಿದೆ. ಎಲ್ಲಿಯವರೆಗೂ ನೀವು ನಿಮ್ಮ ಹೃದಯದಲ್ಲಿ ಭಗವಂತನಿಗಾಗಿ ಒಂದು ಅಕಂಪಿತ ಜ್ಯೋತಿಯಂತಹ ತೀವ್ರ ಇಚ್ಛೆಯ ಅಗ್ನಿಯನ್ನು ಹೊತ್ತಿಸಲಾರಿರೋ ಅಲ್ಲಿಯವರೆಗೂ ಏನನ್ನು ಸಿದ್ಧಿಸಲಾಗುವುದಿಲ್ಲ. ಮಹಾರಾಜರು ಶ್ರೀ ಅರವಿಂದರ ತ್ರಿವಿಧ ಅಭ್ಯಾಸ ಮಾರ್ಗವಾದ ತೀವ್ರ ಇಚ್ಛೆ, ಅಸ್ವೀಕಾರ ಅಂದರೆ ತ್ಯಾಗ ಹಾಗೂ ಸಮರ್ಪಣೆಗಳ ವಿಷಯದ ಬಗೆಗೆ ಚರ್ಚೆ ಮಾಡುತ್ತಾ ವಿವರಿಸುತ್ತಿದ್ದರು. ಭಗವಂತನಿಗಾಗಿ ಅರ್ಥಾತ್ ಆಧ್ಯಾತ್ಮಿಕ ಜೀವನಕ್ಕಾಗಿ ತೀವ್ರ ಇಚ್ಛೆ ಉತ್ಪನ್ನವಾದ ಮೇಲೆ ಪ್ರಕೃತಿಯ ಮೂಲಕ ಇಡಲ್ಪಡುವ ಬಾಧೆಗಳ ಅಸ್ವೀಕರಣೆಯು ಸಹಜವಾಗಿ ಆಗಿಬಿಡುತ್ತದೆ. ಅಂದರೆ ನಾವು ಪರಮಾತ್ಮನಿಗೋಸ್ಕರ ಜೀವನ ಮಾಡಬೇಕು ಅಂತ ಯಾವಾಗ ನಾವು ತೀವ್ರ ಇಚ್ಛೆಯಿಂದ ಆ ಗುರಿಯೆಡೆಗೆ ಮುಂದುವರಿಯುತ್ತೇವೋ ಆವಾಗ ಪ್ರಕೃತಿಯಿಂದ ಸಿಗುವಂಥ ಲೋಭಗಳು, ಬಾಧೆಗಳು ಅಥವಾ ಅನೇಕ ಉಡುಗೆಗಳು ಅಥವಾ ನಮಗೆ ಸಿಗುವಂಥ ಏನು ಹೇಳ್ತಾರೆ ಪ್ರಕೃತಿಯಿಂದ ಕೊಡುಗೆಗಳು ಸಿಗುತ್ತೆ ನಮಗೆ. ಆವಾಗ ಆಧ್ಯಾತ್ಮ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಹೆಸರು, ಸಂಪತ್ತು ಇತ್ಯಾದಿಗಳ ರೀತಿಯಲ್ಲಿ ಆವಾಗ ಅದರ ಸಹಜ ತ್ಯಾಗ ಸಹಜವಾಗಿ ಆಗುತ್ತೆ. ನಮ್ಮ ಒಳಗಡೆ ತೀವ್ರ ಇಚ್ಛೆ ಇದ್ದರೆ, ಕೇವಲ ಪರಮಾತ್ಮ ಪ್ರಾಪ್ತಿ ಮಾತ್ರ ನಮ್ಮ ತೀವ್ರ ಇಚ್ಛೆ ಆಗಿದ್ದರೆ ಉಳಿದ ಪ್ರಕೃತಿಯ ಭೋಗಗಳು ಇತ್ಯಾದಿಗಳು ಸಹಜವಾಗಿ ತ್ಯಾಗವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಈ ಎರಡೂ ಮಾತುಗಳು ಪೂರ್ಣಗೊಳ್ಳುವವೋ ಆಗ ಆ ಪರಮ ಅಸ್ತಿತ್ವದ ಕಡೆಗೆ ಸಮರ್ಪಣೆ ಮಾಡುವಲ್ಲಿಯೂ ನಿಮಗೆ ಏನೇನು ಕಷ್ಟವೆನಿಸದು. ಯಾವ ಎರಡು ಮಾತುಗಳು ಅಂದರೆ ಪರಮಾತ್ಮನ ಮಾರ್ಗದಲ್ಲಿ ನಾವು ಯಾವಾಗ ಹೋಗ್ತೀವೋ ಆವಾಗ ನಮಗೆ ಬೇಕಾಗಿರೋದೆಲ್ಲ ಸಹಜವಾಗಿ ಸಿಗುತ್ತೆ. ಸಿಕ್ಕಿದ್ರೂ ಕೂಡ ನಾವು ಅದನ್ನು ತ್ಯಾಗ ಮಾಡ್ತೀವಿ. ಇದೆರಡು ಸಿದ್ಧಿಸಿದ ಮೇಲೆ ನಾವು ಪರಮಾತ್ಮನ ಸ್ಥಿತಿಯಲ್ಲಿ ಪರಮಾತ್ಮನನ್ನು ಪ್ರಾಪ್ತಿ ಮಾಡೋದಕ್ಕೆ ನಮಗೆ ಯಾವುದೇ ಕಷ್ಟ ಆಗಲ್ಲ. ಈ ಪ್ರಕಾರ ಸಾಧನೆಯ ಅಂತಿಮ ಸ್ತರವಾದ ಸಮರ್ಪಣೆಯವರೆಗೆ ತಲುಪಿಸುವಂಥದ್ದು ಈ ತೀವ್ರ ಇಚ್ಛೆಯೇ ಆಗಿದೆ. ನಾವು ಸಾಧನೆ ಮಾಡ್ತಾ ಪರಮಾತ್ಮ ಪ್ರಾಪ್ತಿಯನ್ನು ಮಾಡ್ತಾ ಜ್ಞಾನವನ್ನು ಶುದ್ಧಗೊಳಿಸುತ್ತಾ ನಾವು ಅಂತಿಮ ಸ್ಥಿತಿಯಲ್ಲಿ ಏನಾಗ್ತೀವಿ, ಪೂರ್ಣ ಸಮರ್ಪಣೆ. ನಾವು ನಮ್ಮ ವಿಚಾರಗಳಿಂದ, ನಮ್ಮ ಇಚ್ಛೆಗಳಿಂದ, ಪ್ರತಿಯೊಂದು ಸ್ಥಿತಿಗಳಿಂದ ಯಾವುದೇ ಆಕ್ಷೇಪಗಳಿಲ್ಲದೆ, ಅಪೇಕ್ಷೆಗಳಿಲ್ಲದೆ ನಾವು ಸಂಪೂರ್ಣವಾಗಿ ಸಮರ್ಪಿತರಾಗ್ತೇವೆ. ಈ ಸ್ಥಿತಿಗೆ ಕೊಂಡೋಗ್ಲಿಕ್ಕೆ ಈ ತೀವ್ರ ಇಚ್ಛೆಯೇ ಕಾರಣ ಅಂತ ಹೇಳ್ತೇವೆ. ಸಮರ್ಪಣೆಯವರೆಗೆ ಮಾತ್ರ ಸಾಧಕನ ವ್ಯಕ್ತಿಗತ ಪ್ರಯತ್ನದ ಅಗತ್ಯವಿರುತ್ತದೆ. ಅಂದರೆ ನಾವು ಎಲ್ಲಿವರೆಗೂ ಪ್ರಯತ್ನ ಮಾಡೋ ಅಗತ್ಯ ಇದೆ, ನಮ್ಮ ಬುದ್ಧಿ, ನಮ್ಮ ಮನಸ್ಸನ್ನು ಟ್ರೈನ್ ಮಾಡಬೇಕು. ಸಮರ್ಪಣೆ, ಸರೆಂಡರ್ನೆಸ್, ಕಂಪ್ಲೀಟ್ ಸರೆಂಡರ್ನೆಸ್ ಎಲ್ಲಿವರೆಗೂ ಬರಬೇಕು ಅಲ್ಲಿವರೆಗೂ ಮಾತ್ರ ನಮಗೆ ಕೆಲಸ ಇದೆ. ನಾವು ಸಾಧನೆ ಮಾಡಬೇಕಾಗಿದೆ. ಸಾಧನೆಯ ಅಂತಿಮ ಸ್ಥಿತಿ ಇದು. ಅಲ್ಲಿ ಮಾಡಿದ ಆ ಸ್ಥಿತಿ ಬಂದ ಮೇಲೆ, ಸಮರ್ಪಣೆಯ ಸ್ಥಿತಿ ಬಂದ ಮೇಲೆ ಮತ್ತೆ ಏನೂ ಮಾಡಲಿಕ್ಕೆ ಅಗತ್ಯ ಇಲ್ಲ. ಮುಂದೆ ಸ್ವಯಂ ಭಗವಂತನೇ ವ್ಯಕ್ತಿಯ ಆತ್ಮನಲ್ಲಿ ಯಾವಾಗ ಸರೆಂಡರ್ ಆಗ್ತೀವೋ ಆವಾಗ ಸ್ವಯಂ ಭಗವಂತನೇ ಅವನ ಆತ್ಮದಲ್ಲಿ, ಅವನ ಹೃದಯದಲ್ಲಿ ನೆಲೆಗೊಳ್ತಾನೆ. ಇಳಿದು ಎಲ್ಲವನ್ನೂ ತನ್ನ ಕೈಯಲ್ಲೇ ತೆಗೆದುಕೊಳ್ಳುತ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಸಮರ್ಪಣೆ ಎಲ್ಲಿವರೆಗೂ ಮಾಡಲು ಅಂದರೆ ನಮ್ಮ ಬುದ್ಧಿಯ ಸಮರ್ಪಣೆ ಎಲ್ಲಿವರೆಗೂ ಮಾಡಲು ಅಲ್ಲಿವರೆಗೂ ನಾವೆಲ್ಲ ಮಾಡಬೇಕು. ನಾನು ಮಾಡಬೇಕು, ಅವ್ರು ಮಾಡಬೇಕು, ಇದನ್ನು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಇವೆಲ್ಲ ನಡೆಯುತ್ತೆ.
ಒಮ್ಮೆ ನಾವು ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದರೆ ಎಲ್ಲವನ್ನು, ನಮ್ಮ ಬುದ್ಧಿಯನ್ನು ಕೂಡ ಬೇರೆ ಬಿಡೋದು, ಆದರೆ ನಮ್ಮ ಬುದ್ಧಿ ವಿಚಾರಗಳು, ನಾವು ಪಡೆದಂಥ ಜ್ಞಾನವನ್ನು ನಾವು ಬಿಡಲಿಕ್ಕೆ ಯಾವತ್ತೂ ತಯಾರಿರಲ್ಲ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್, ದಿಸ್ ಇಸ್ ಮೈ ಲೈಫ್ ಏಜ್, ಐ ನೋ ಎವ್ರಿಥಿಂಗ್, ಮೆನಿ ಥಿಂಗ್ಸ್ ಆರ್ ದೇರ್. ಸೊ ನಾವು ಅದನ್ನು ಬಿಡಲಿಕ್ಕೆ ತಯಾರಾಗಲ್ಲ. ನಾವು ಇದೆಲ್ಲ ಬಿಟ್ಬಿಟ್ಟು ಎಲ್ಲವೂ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಪರಮಾತ್ಮ ಹೆಂಗೆ ಕೊಂಡೋಗ್ತಾನೋ ಅಂದರೆ ನಾವು ಎಲ್ಲರಲ್ಲೂ ಪರಮಾತ್ಮನನ್ನು ಕಾಣುವುದು, ಗುರು ಹಿರಿಯರು ಅಥವಾ ಶಾಸ್ತ್ರಗಳ ವಾಕ್ಯಗಳ ಪರಿಪಾಲನೆಯಲ್ಲಿ ಪೂರ್ಣ ನಿಷ್ಠತೆ, ಪ್ರಾಮಾಣಿಕತೆಯನ್ನು ತೋರುವುದು, ಇವೆಲ್ಲ ಪರಮಾತ್ಮನಲ್ಲಿ ಸಮರ್ಪಣೆಯ ಭಾವ. ಅಂದರೆ ಏನೇನೋ ಮಾಡೋದಲ್ಲ ಸಮರ್ಪಣೆ. ಸಮರ್ಪಣೆ ಅಂದರೆ ಯಾವ ಮಾಧ್ಯಮ, ಯಾವ ದಾರಿಯಲ್ಲಿ, ಯಾವ ಧರ್ಮ ಮಾರ್ಗದಲ್ಲಿ ಶಾಸ್ತ್ರಕಾರರು, ಗುರು ಹಿರಿಯರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೋ ಆ ಮಾರ್ಗದಲ್ಲಿ ನಾವು ಚಾಚು ತಪ್ಪದೆ ನಡೀಲಿಕ್ಕೆ ಮಾಡುವಂಥ ಸಂಕಲ್ಪ, ಪರಮಾತ್ಮನಿಗೆ ಅರ್ಪಿಸಿ ಸಂಕಲ್ಪ ಮಾಡೋದು, ಮತ್ತು ಎದುರಿಗೆ ಬರುವಂಥ ಪರಿಸ್ಥಿತಿ ಅಥವಾ ವ್ಯಕ್ತಿಗಳನ್ನು ಎಲ್ಲರಲ್ಲೂ ಪರಮಾತ್ಮನನ್ನು ಕಾಣುವುದು. ಈ ಸ್ಥಿತಿಯಲ್ಲಿ ನಮಗೆ ಏನಾಗುತ್ತೆ, ಆವಾಗ ಪರಮಾತ್ಮನೇ ಸ್ವಯಂ ನಮ್ಮ ಹೃದಯದಲ್ಲಿ ನಿಲ್ಲಿಸಿ ಎಲ್ಲವನ್ನು ತನ್ನ ಕೈಗೆತ್ಕೊಳ್ತಾನೆ, ತಾನೇ ಎಲ್ಲವನ್ನ ಮಾಡ್ತಾನೆ, ಮುಂದುವರಿಸ್ತಾನೆ. ಆದ್ದರಿಂದ ಶ್ರೀ ಅರವಿಂದರು ತೀವ್ರ ಇಚ್ಛೆ ಮತ್ತು ಕೃಪೆ ಇವೆರಡು ಶಕ್ತಿಗಳು ಯಾವಾಗ ಒಂದನ್ನೊಂದು ಸಂಧಿಸುತ್ತವೋ ಆಗ ನಮ್ಮ ಪ್ರಯತ್ನದ ವಿಷಯವಾದ ಆ ಮಹಾನ್ ಹಾಗೂ ದುರ್ಗಮ ಕಾರ್ಯವು ಸಿದ್ಧವಾಗಿ ಬಿಡುತ್ತದೆ. ತೀವ್ರ ಇಚ್ಛೆ ಮತ್ತು ಕೃಪೆ ಎರಡು ವಿಷಯ, ಎರಡು ಪವರ್ ಇದೆ. ಒಂದು ಬರ್ನಿಂಗ್ ಡಿಸೈರ್, ಇನ್ನೊಂದು ಬ್ಲೆಸ್ಸಿಂಗ್ಸ್, ಕೃಪೆ. ಸೊ ಇದೆರಡು ಜೊತೆಗಾದಾಗ ಪರಮಾತ್ಮನ ಶಕ್ತಿ, ಬ್ಲೆಸ್ಸಿಂಗ್ಸು, ನಮ್ಮಲ್ಲಿರುವಂಥ ತೀವ್ರ ಇಚ್ಛೆ, ಇದೆರಡು ಒಂದೇ ಆದಾಗ ಏನಾಗುತ್ತೆ, ನಮ್ಮ ಪ್ರಯತ್ನದ ವಿಷಯವಾದ ಆ ಮಹಾನ್ ಹಾಗೂ ದುರ್ಗಮ ಕಾರ್ಯವು ಸಿದ್ಧವಾಗಿ, ಅಂಥ ಭಯಂಕರ ಯಾವುದೇ ದುರ್ಗಮ ಆಗದೇ ಇರುವಂಥ ಕಾರ್ಯಗಳು ಕೂಡ ಆಗಿ ಹೋಗುತ್ತೆ, ಸಂಭವಿಸುತ್ತೆ ಎಂದು ಸೂತ್ರ ರೂಪದಲ್ಲಿ ವಿವರಿಸುತ್ತಾರೆ. ತೀವ್ರ ಇಚ್ಛೆ, ಅದರ ಜೊತೆ ಆಸುರಿ ಪ್ರವೃತ್ತಿಗಳ ಪರಿವರ್ಜನೆ. ತೀವ್ರ ಇಚ್ಛೆ ಇರಬೇಕು. ಆಸುರಿ ಅಂದರೆ ನೆಗೆಟಿವಿಟಿ ಅಥವಾ ನಕಾರಾತ್ಮಕ ವಿಷಯಗಳು, ನಕಾರಾತ್ಮಕ ಅಭ್ಯಾಸಗಳನ್ನು ನಾವು ತ್ಯಾಗ ಮಾಡಬೇಕು. ತೀವ್ರ ಇಚ್ಛೆ ಬಂದರೆ ತನ್ನಿಂತಾನೇ ಇವೆಲ್ಲ ಆಗುತ್ತೆ. ಹಾಗೂ ಪೂರ್ಣ ಸಮರ್ಪಣೆ, ಮೂರನೇದು ಪೂರ್ಣ ಸಮರ್ಪಣೆ, ಕಂಪ್ಲೀಟ್ ಸರೆಂಡರ್ನೆಸ್. ಈ ಮೂರನಿಂದ ಕೂಡಿದ ವೈಯಕ್ತಿಕ ಪ್ರಯತ್ನದ ಅನುಪಾತದಲ್ಲಿಯೇ ಮೇಲಿನಿಂದ ಕೃಪೆಯ ಉತ್ತರವು ಸಿಗುತ್ತದೆ ಎಂಬುದನ್ನು ಯಾವಾಗಲೂ ಸ್ಮರಣೆಯಲ್ಲಿ ಇಟ್ಟುಕೊಂಡಿರಬೇಕು. ಪರಮಾತ್ಮನ ಕೃಪೆ ಯಾವಾಗಲಾಗುತ್ತೆ, ತೀವ್ರ ಇಚ್ಛೆ ಇರಬೇಕು. ಆಮೇಲೆ ಆಸುರಿ ಪ್ರವೃತ್ತಿಗಳ ಪರಿವರ್ತನೆ, ನೆಗೆಟಿವಿಟಿಯನ್ನು ದೂರ ಮಾಡಬೇಕು ನಮ್ಮ ಆಚರಣೆಯಲ್ಲಿ, ಮನಸ್ಸಲ್ಲಿರುವಂಥದ್ದನ್ನು. ಥರ್ಡ್ ಒನ್ ಏನದು, ಕಂಪ್ಲೀಟ್ ಸರೆಂಡರ್ನೆಸ್. ಬರ್ನಿಂಗ್ ಡಿಸೈರ್, ಕ್ಲೆನ್ಸ್ ಆಫ್ ನೆಗೆಟಿವಿಟಿ, ದೆನ್ ಕಂಪ್ಲೀಟ್ ಸರೆಂಡರ್ನೆಸ್. ಈ ಮೂರಿದ್ರೆ ಪರಮಾತ್ಮನ ಬ್ಲೆಸ್ಸಿಂಗ್ಸ್ ನಮಗೆ ಆ ಕ್ಷಣಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಯಾವತ್ತೂ ಮನಸ್ಸಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರಿಗೆ ಈ ಆಧ್ಯಾತ್ಮ ಮಾರ್ಗದಲ್ಲಿ ಹೋಗಿ ತಮ್ಮ ಎಲ್ಲ ದುಃಖಗಳನ್ನು ದೂರ ಮಾಡಬೇಕು ಅಂತ ಇರೋರಿಗೂ ಕೂಡ ಈ ಸೊಲ್ಯೂಷನ್ ಹೇಳ್ತಾ ಇದ್ದಾರೆ. ಕುರಿತಾಗಿ ಒಂದು ಭಜನೆಯನ್ನು ಕೇಳೋಣ. ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಂಬೆ ದೇವನೇ, ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಂಬೆ ದೇವನೇ, ಕರುಣಿಸಯ್ಯ ದೀನ ಬಂಧು ಜೀವ ಕೋಟಿ ಕಾವನೇ, ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಂಬೆ ದೇವನೇ, ನಿನ್ನ ನಾಮ ಸ್ಮರಣೆಯನ್ನು ಮರೆಯದಂತೆ ಕರುಣಿಸು, ನಿನ್ನ ನಾಮ ಸ್ಮರಣೆಯನ್ನು ಮರೆಯದಂತೆ ಕರುಣಿಸು, ಇಹದ ಮೋಹ ಜಾಲದಿಂದ ದೂರವಿರಿಸು ಮನವನು, ಇಹದ ಮೋಹ ಜಾಲದಿಂದ ದೂರವಿರಿಸು ಮನವನು, ಶರಣು ಬಂದೇ ಸಲಹೋ ದೇವಾ, ಶರಣು ಬಂದೇ
ಭಯ ಹಸ್ತನೆ ಕರುಣಿಸಯ್ಯ ದೀನ ಬಂಧು ಜೀವ ಕೋಟಿ ಕಾವನೆ ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಂಬೆ ದೇವನ್ನೇ ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಂಬೆ ದೇವನೇ ಮನುಜ ತನ್ನ ಸ್ವಾರ್ಥಕ್ಕಾಗಿ ದುಡಿದುದೆಲ್ಲ ಮಿಥ್ಯವು ಮನುಜ ತನ್ನ ಸ್ವಾರ್ಥಕ್ಕಾಗಿ ದುಡಿದುದೆಲ್ಲ ಮಿಥ್ಯವು ನ್ಯಾಯ ಧರ್ಮದಿಂದ ಗಳಿಸಿ ದಂತದೆಲ್ಲ ನಿತ್ಯವು ನ್ಯಾಯ ಧರ್ಮದಿಂದ ಗಳಿಸಿ ದಂತದೆಲ್ಲ ನಿತ್ಯವು ಗರ್ವ ಒಳಿದು ಮೂಡಿ ಬರಲಿ ಗರ್ವ ಒಳಿದು ಮೂಡಿ ಬರಲಿ ವಿನಯಶೀಲ ಭಾವನೆ ಕರುಣಿಸಯ್ಯ ದೀನ ಬಂಧು ಜೀವ ಕೋಟಿ ಕಾವನೆ ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಂಬೆ ದೇವನೇ ಚರಣ ಕಮಲಗಳಿಗೆ ನಮಿಸಿ ಚರಣ ಕಮಲಗಳಿಗೆ ನಮಿಸಿ ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಂಬೆ ದೇವನೇ. ಸ್ವಾಧ್ಯಾಯದ ತೀವ್ರ ಇಚ್ಛೆ ಪಾಠದ ಅಂತಿಮ ಅಣಿಮುತ್ತುಗಳ ರೀತಿಯಲ್ಲಿ ಕೆಲವೊಂದು ಸೂತ್ರ ರೂಪದ ವಾಕ್ಯಗಳನ್ನು ಹೇಳಿದ್ದಾರೆ. ಅವುಗಳನ್ನು ನೋಡೋಣ. ಕರುಣಾಮಯನಾದ ಆ ದೇವನು ಯಾವಾಗ ನಮಗೆ ಮಾನವ ಜನ್ಮವನ್ನು ದಯಪಾಲಿಸಿದನೋ ಅಂದಿನಿಂದಲೇ ಭಾಗ್ಯ, ಲಾಭ, ಶುಭ, ವಿಜಯವೇ ಮುಂತಾದ ಪುಣ್ಯಮಯ ಬೇಡಿಕೆಗಳ ಚಡಿಪಿಡಿಕೆಯಿಂದ ಮುಕ್ತಗೊಳಿಸಿರುತ್ತಾನೆ. ಹಾಗಾಗಿ ಸಾಧನಾ ಧಾಮ ಸ್ವರೂಪವಾದ ಈ ಶರೀರವೇ ಒಂದು ತೀರ್ಥವಾಗಿರುತ್ತದೆ. ಇದರ ಮೂಲಕ ಮಾನವ ಏನೆಲ್ಲ ಬಯಸುವನೋ ಅದೆಲ್ಲವೂ ಅವನಿಗೆ ದೊರಕುತ್ತದೆ. ಎಷ್ಟೊಂದು ದೊಡ್ಡ ಮಾತನ್ನು ಹೇಳಿದ್ದಾರೆ ಅಂದರೆ, ಪರಮಾತ್ಮ ನಮಗೆ ಯಾವಾಗ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೋ, ನಮಗೀಗ ಮನುಷ್ಯ ಜನ್ಮ ಸಿಕ್ಕಿದೆ, ಆವತ್ತೇ ನಮ್ಮ ಎಲ್ಲ ಭಾಗ್ಯಗಳ ಪ್ರಾಪ್ತಿ ಆಗಿದೆ ಅಂತ ಹೇಳಿದ್ದಾರೆ. ನಮಗೆ ಬೇರೆ ಏನು ಪ್ರಾರ್ಥನೆ ಮಾಡಬೇಕಾಗಿಲ್ಲ. ನಮಗೆ ಅದು ಬೇಕು, ಇದು ಬೇಕು, ಒಳ್ಳೇದಾಗಲಿ ಏನು ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ. ಅದೇ ನಮ್ಮ ಎಲ್ಲ ಸಾಮರ್ಥ್ಯವನ್ನು ನೀಡುವಂಥ ತೀರ್ಥಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ಏನೇನು ಭಾಗ್ಯವಾಗಬೇಕು, ಲಾಭ ಆಗಬೇಕು, ಶುಭ ಆಗಬೇಕು, ವಿಜಯ ಸಿಗಬೇಕು, ಎಲ್ಲ ಪುಣ್ಯಮಯ ಬೇಡಿಕೆಗಳು ನಾವು ಏನೇನು ಕೇಳ್ತೀವೋ ಅವೆಲ್ಲ ಬೇಡಿಕೆಗಳನ್ನು ಪಡ್ಕೊಳ್ಳಿಕ್ಕೆ ನಮಗೆ ಏನು ಕೊಟ್ಟಿದ್ದಾನೆ? ಶರೀರ ಕೊಟ್ಟಿದ್ದಾನೆ. ಚಡಪಡಿಕೆಯಿಂದ ಮುಕ್ತರಾಗಿರ್ಬೋದು. ನಾವು ಮುಕ್ತರಾಗಿ ನಾವು ನಮ್ಮ ಕರ್ಮಗಳನ್ನು ಮಾಡ್ತಾ ಹೋದರೆ ಬುದ್ಧಿಯನ್ನು, ಜ್ಞಾನವನ್ನು ಶುದ್ಧ ಮಾಡ್ಕೊಳ್ತಾ, ಶುದ್ಧ ಕರ್ಮ, ಶುದ್ಧ ಜ್ಞಾನ, ಶುದ್ಧ ಉಪಾಸನೆ, ಇದರ ಮುಖಾಂತರ ನಮಗೆ ಏನೇನು ಬೇಕೋ ಅವೆಲ್ಲವನ್ನು ನಾವು ಪಡ್ಕೊಳ್ತೀವಿ. ಮತ್ತೆ ನಾವು ಬೇರೆ ಏನನ್ನು ಬೇಡೋ ಅಗತ್ಯ ಇಲ್ಲ. ಈ ಶರೀರವೇ ತೀರ್ಥಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ನಮಗೆ ಕೊಟ್ಟಿರುವಂಥ ತೀರ್ಥಕ್ಷೇತ್ರ ಈ ಶರೀರ. ಇದರ ಮೂಲಕ ಮಾನವ ಏನೆಲ್ಲ ಬಯಸುವನೋ, ಏನೇನು ಬೇಕೋ ಅವೆಲ್ಲವನ್ನ ಪಡ್ಕೋಬೋದು ಅಂತ. ಇದು ಕರ್ಮಫಲದ ಅಟಲ ನಿಯಮದ ಮೇಲೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ನಾವು ಶುಭ ಕರ್ಮವನ್ನು ಮಾಡಿದ್ರೆ ಶುಭ ಫಲ, ಅಶುಭ ಕರ್ಮ ಮಾಡಿದ್ರೆ ಅಶುಭ ಫಲ. ಅದರಿಂದ ನಮ್ಮ ಕರ್ಮ ಶುದ್ಧವಾಗಿರಬೇಕು. ಕರ್ಮ ಶುದ್ಧವಾಗಬೇಕಾದ್ರೆ ಏನು ಮಾಡಬೇಕು? ಶುದ್ಧ ಜ್ಞಾನ ಬೇಕು. ನಮಗೆ ಪ್ಯೂರ್ ನಾಲೆಡ್ಜ್ ಇದ್ದರೆ ನಾವು ಪ್ಯೂರ್ ಆ್ಯಕ್ಷನ್ಸ್ ಮಾಡ್ಬೋದು. ಪ್ಯೂರ್ ಆ್ಯಕ್ಷನ್ ಆದರೆ ಅದಕ್ಕೆ ಪ್ಯೂರ್ ರಿಯಾಕ್ಷನ್ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾಲೆಡ್ಜೇ ರಾಂಗ್ ಇದ್ದರೆ ನಮ್ಮ ಆ್ಯಕ್ಷನ್ ಕೂಡ ರಾಂಗ್ ಆ್ಯಕ್ಷನ್ ಇರುತ್ತೆ. ರಾಂಗ್ ಆ್ಯಕ್ಷನ್ಗೆ ರಿಯಾಕ್ಷನ್ ಕೂಡ ರಾಂಗ್ ಆಗಿ ಇರುತ್ತೆ. ಸಿಂಪಲ್. ಯುನಾನ್ ದೇಶದ ದಾರ್ಶನಿಕತೆ. ವೀರತೆ ಇರಬೇಕು, ಆದರೆ ಗಡಿಬಿಡಿ ಇರಕೂಡದು. ದಯೆ ಇರಬೇಕು, ದುರ್ಬಲತೆ ಇರಬಾರದು. ನಮ್ಮ ಕರೇಜ್ ಇರಬೇಕು, ಧೈರ್ಯ ಇರಬೇಕು, ಆದರೆ ಗಡಿಬಿಡಿ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಅಲ್ಲಿನ ವಾಕ್ಯಗಳು, ಗಾದೆ ಅಥವಾ ದಾರ್ಶನಿಕರ ಕೆಲವೊಂದು ಮಾತುಗಳು ಊರಲ್ಲಿ ಏನೇ ಉಪಯೋಗಿಸ್ತಾರೆ ಅದರನ್ನ ಕೋಟ್ ಮಾಡಿದ್ದಾರೆ. ದಯೆ ಇರಬೇಕು, ದುರ್ಬಲತೆ ಇರಬಾರ್ದು.
ನಾವು ದುರ್ಬಲವಾಗಿರಬಾರ್ದು. ಅಂದರೆ ದಯೆಯ ಅರ್ಥ ದುರ್ಬಲತೆ ಅಲ್ಲ. ದಯೆ, ಕರುಣೆ ಅದು ದುರ್ಬಲತೆಯ ಲಕ್ಷಣವಾಗಿರಬಾರ್ದು ಅಂತ ಹೇಳ್ತಾರೆ. ಪುಕ್ಕಲು ಸ್ವಭಾವದ ಬದಲು ಎಚ್ಚರಿಕೆ ಇರಬೇಕು. ಪುಕ್ಕಲಾಗಿರಬಾರ್ದು, ಆದರೆ ಎಚ್ಚರಿಕೆ ಇರಬೇಕು. ಎಲ್ಲದಕ್ಕೂ ಭಯ ಪಡೋದು, ಅಯ್ಯೋ ಹಿಂಗೆ ಮಾಡಿದ್ರೆ ಹೆಂಗಪ್ಪ, ಹಂಗೆ ಮಾಡಿದ್ರೆ, ಆದರೆ ಎಚ್ಚರಿಕೆ ಇರಬೇಕು. ಖಂಡಿತ ಏನಾದರೂ ಕಷ್ಟದ ಸ್ಥಿತಿ ಇರಬೇಕಾದ್ರೆ ಎಚ್ಚರಿಕೆಯಿಂದ ನಡಿಬೇಕಾಗುತ್ತೆ. ನ್ಯಾಯವಿರಬೇಕೇ ಹೊರತು ಸೇಡಿನ ಭಾವನೆ ಇರಕೂಡದು. ಅನ್ಯಾಯ ಮಾಡಿದಾಗ ಅನ್ಯಾಯದ ಸ್ಥಾನದಲ್ಲಿ ನ್ಯಾಯ ಪಡಿಬೇಕು ಅನ್ಬೇಕು ಹೊರತು ಸೇಡಿರಬಾರ್ದು ಅಂತ ಹೇಳ್ತಾರೆ. ಸೇಡಿರಬಾರ್ದು, ಒಬ್ಬನ ಸೇಡಿ ತೀರಿಸುವಂಥ ಕೆಲಸ. ಅವನು ನನಗೆ ಅನ್ಯಾಯ ಮಾಡ್ದ, ಸೊ ಆ ಅನ್ಯಾಯವನ್ನು ಬಗೆಹರಿಸಬೇಕು ಹೊರತು ನ್ಯಾಯಸ್ಥಾನವನ್ನು ಪಡಿಬೇಕು ಹೊರತು ಸೇಡು ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಮೌನವಿರಬೇಕು, ಡಂಬಾಚಾರವಲ್ಲ. ಮೌನವಿರಬೇಕು, ಶಾಂತವಾಗಿರಬೇಕು. ಆದರೆ ಡಂಬಾಚಾರ ಇಲ್ಲ. ಮೌನದ ರೀತಿಯಲ್ಲಿ ಡಂಬಾಚಾರ ಇತ್ಯಾದಿ ಏನೇನೋ ಮಾತುಗಳಾಡೋದು ಅಥವಾ ಏನೇನೋ ವೇಷಗಳನ್ನು ಧರಿಸಿಕೊಳ್ಳೋದು, ಏನೇನೋ ಪ್ರವಚನ ಮಾಡೋದು, ಇದೆಲ್ಲ ಅಗತ್ಯ ಇಲ್ಲ ಅಂತ. ಚಾತುರ್ಯವಿರಬೇಕು, ಕಪಟವಿರಕೂಡದು. ಚತುರತೆ ಇರಬೇಕು. ಸ್ಕಿಲ್ ಅಂತ ಹೇಳ್ಬೋದು, ಟೆಕ್ನಿಕ್ ಅಂತ ಹೇಳ್ಬೋದು. ಟೆಕ್ನಿಕ್ ಇರಬೇಕು, ಬಟ್ ಕಪಟವಿರಬಾರ್ದು, ಮೋಸ ಇರಬಾರ್ದು, ಒಳಗೆ ಕಪಟತೆ ಇರಬಾರ್ದು, ಫ್ರಾಡ್ನೆಸ್ ಇರಬಾರ್ದು ಒಳಗಿಂದ. ಟೆಕ್ನಿಕ್ ಇರಬೇಕು. ಟೆಕ್ನಿಕಲ್ಲಿ ನಾವು ಕೆಲಸಗಳನ್ನ ಮಾಡೋದು ಒಳ್ಳೇದಿದೆ. ಚತುರತೆ ಇರಬೇಕು ಅಂತ ಹೇಳ್ತಾರೆ. ಮಾಧುರ್ಯವಿರಬೇಕು, ಮುಖಸ್ತುತಿ ಬೇಡ. ಒಬ್ಬರ ಜೊತೆ ಮಾತಾಡಬೇಕಾದ್ರೆ ಮಾಧುರ್ಯವಿರಬೇಕು, ಪ್ರೇಮ ಇರಬೇಕು ಅಂತ ಬರೀ ಮುಖಸ್ತುತಿ ಮಾಡಬಾರ್ದು. ದೃಢತೆ ಇರಬೇಕು. ಒಂದು ವಿಷಯದಲ್ಲಿ ನಮಗೆ ದೃಢತೆ ಇರಬೇಕು, ಸ್ಥಿರ ಇರಬೇಕು. ಹೌದು ಹೀಗೇನು ಹಾಗಂತೇಳಿ ಹಠಮಾರಿ ಆಗಬಾರ್ದು. ಇದೇ ಮಾಡ್ತೀನಿ, ಇಲ್ಲ ಆಗಿಲ್ಲ. ಖಂಡಿತ ದೃಢತೆ ಇರಬೇಕು. ಹಾಗಂತ ಕೆಲವೊಮ್ಮೆ ನಾವು ಬಿಟ್ಕೊಡ್ಬೇಕಾದ್ರೆ ಅಲ್ಲೂ ಕೂಡ ಸ್ವಲ್ಪ ಬಿಟ್ಕೊಟ್ರೆ ಪರವಾಗಿಲ್ಲ. ಹಠ ಮಾಡ್ಕೋಬೇಡಿ, ಹಠ ಆಗಬಾರ್ದು ಅಂತೇಳಿ. ವಿಚಾರ ಯೋಚನೆಗಳಿರಲಿ, ಆದರೆ ಮುಂದೂಡುವ ಸ್ವಭಾವ ಬೇಡ. ಯಾವುದೋ ವಿಷಯಗಳನ್ನು ಯೋಚನೆ ಮಾಡ್ತಾ ಸುಮ್ಮನೆ ಕೂತ್ಕೊಳ್ಳೋದು, ಕೆಲಸ ಮಾಡಲ್ಲ, ಆ ರೀತಿ ಮಾಡಬಾರ್ದು. ಮುಂದೂಡಬಾರ್ದು, ಕೆಲಸವನ್ನು ಮಾಡಬೇಕು. ವಿಚಾರನೂ ಮಾಡಬೇಕು. ವಿಚಾರ ಮಾಡಿ ಕೆಲಸ ಮಾಡಿ, ವಿಚಾರ ಮಾಡದೆ ಕೆಲಸವನ್ನು ಮಾಡುವ ಪರಿಸ್ಥಿತಿ ಬರಬಾರ್ದು. ಯಾಕೆಂತ ಹೇಳಿದ್ರೆ ಯಾವುದೇ ಕಾರ್ಯ ಮಾಡೋಕ್ಕಿಂತ ಮೊದಲು ಸರಿಯಾಗಿ ವಿಚಾರ ಚಿಂತನೆ ಮಾಡಿದ್ರೆ ಕೆಲಸ ಚೆನ್ನಾಗಾಗುತ್ತೆ. ಆದರೆ ವಿಚಾರ ಮಾಡ್ತಾ ಮಾಡ್ತಾ ಕಾರ್ಯವೇ ಮಾಡದೆ ಸುಮ್ಮನೆ ಅದನ್ನೇ ಮೇಲೆ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಅದರಿಂದ ಕೆಲಸ ಮಾಡದೆ ಏನು ಹೇಳ್ತಾರೆ, ಕಾರ್ಯವನ್ನು ಮುಂದೂಡುವ ಸ್ಥಿತಿಗೆ ಹೋಗಬಾರ್ದು ಅಂತ ಹೇಳಿ. ಗೆಳತಿನವಿರಲಿ, ಅತಿ ಸಲುಗೆ ಬೇಡ. ಫ್ರೆಂಡ್ಶಿಪ್ ಇರಬೇಕು, ಆದರೆ ಜಾಸ್ತಿ ಏನು ಹೇಳ್ತಾರೆ, ಸಲುಗೆ ಇರಬಾರ್ದು, ಅತಿ ಸಲುಗೆ ಇರಬಾರ್ದು ಅಂತ ಹೇಳ್ತಾರೆ. ಒಂದು ಲಿಮಿಟ್ ಇರಬೇಕು ಎಲ್ಲದಕ್ಕೂ. ಅತಿಯಾಗಿ ಓಪನ್ ಆಗಿದ್ದರೆ, ಅತಿಯಾಗಿ ಸಲುಗೆ ಇದ್ದರೆ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಮಹತ್ವಾಕಾಂಕ್ಷೆ ಇರಲಿ, ಆದರೆ ಸ್ವಾರ್ಥ ಇರಬಾರ್ದು. ನಮಗೆ ಎಲ್ರಿಗೂ ಒಳ್ಳೇದಾಗಬೇಕು, ದೊಡ್ಡದನ್ನು ಮಾಡಬೇಕು, ವಿಶೇಷ ಕಾರ್ಯವನ್ನು ಮಾಡಬೇಕು ಅಂತ ಇರಬೇಕು. ಆದರೆ ಅದರಲ್ಲಿ ಸ್ವಾರ್ಥ ಇರಬಾರ್ದು. ಮೌನವು ನಿತ್ಯವಾಣಿ. ಮೌನವು ನಿತ್ಯವಾಣಿ ಹಾಗೂ ಭಾಷೆಯ ನಿರಂತರ ಪ್ರವಾಹವಾಗಿದೆ. ಭಾಷೆಯ ನಿರಂತರ ಪ್ರವಾಹವಾಗಿದೆ. ಮಾತನಾಡುವುದು ಎಂದರೆ ಅದನ್ನು ತಡೆ ಹಿಡಿದಂತೆ. ಮಾತನಾಡೋದಂದರೆ ಈ ನಿತ್ಯ ಪ್ರವಾಹವನ್ನು ತಡೆ ಹಿಡಿದಂತೆ. ಪ್ರೇಮದ ಸರ್ವೋತ್ಕೃಷ್ಟ ಸ್ಥಿತಿಯಲ್ಲಿ ವಾಣಿಯು ಮೌನವಾಗಿ ಬಿಡುತ್ತದೆ. ಮಹರ್ಷಿ ರಮಣರು ಹೇಳಿದ ಮಾತಿದು. ರಮಣ ಮಹರ್ಷಿಗಳು ಏನು ಹೇಳ್ತಾ ಇದ್ದಾರೆ, ಮೌನವು ನಿತ್ಯವಾಣಿ ಅಂತ. ಸಾಮಾನ್ಯವಾಗಿ ರಮಣ ಮಹರ್ಷಿ ಅವರ ಎದುರುಗಡೆ ಯಾರಾದರೂ ಹೋದರೆ ಅವರು ಸುಮ್ಮನೆ ಹೀಗೆ ಪ್ರೇಮದಿಂದ ನೋಡ್ತಾನೆ ಕೂತಿರ್ತಾರೆ. ಕಣ್ಣನ್ನೇ ನೋಡ್ತಾ, ದೃಷ್ಟಿಸಿ ನೋಡ್ತಾ, ಪ್ರೇಮದಿಂದ ನೋಡ್ತಾ ಸುಮ್ಮನೆ ಕೂತ್ಕೊಳ್ತಾರೆ. ಬಂದವರು ಕೂಡ ಏನೇನೋ ಸಮಸ್ಯೆಗಳಿಂದ ಬಂದಿರ್ತಾರೆ. ಅವರ ಒಂದು ದೃಷ್ಟಿಯನ್ನು ನೋಡ್ತಾ ನೋಡ್ತಾ ಅವರ ಸಮಸ್ಯೆಗೆ ಪರಿಹಾರ ಆದಂಗೆ ಆನಂದದ ಪ್ರಾಪ್ತಿ ಆಗುತ್ತೆ. ಅವರು ಅಲ್ಲಿಂದ ಮೌನವಾಗಿ ಹೊರಟೋಗ್ತಾರೆ. ಈ ಥರ ಅವರ ಜೀವನದ ಪ್ರಸಂಗದಲ್ಲಿ ನಡೆದಿರುವಂಥ ಘಟನೆಗಳು ಸಾವಿರಾರು ಇವೆ. ಅವರೇನು ಹೇಳ್ತಾರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಮೌನವು ನಿತ್ಯವಾಣಿ ಅಂತೆ. ಅದು ನಿತ್ಯ, ನಿರಂತರ. ಭಾಷೆಯ ನಿರಂತರ ಪ್ರವಾಹ ಒಂದು ನದಿಯ ರೀತಿಯಲ್ಲಿ ಹರಿತಾ ಇದೆ. ನಾವು ಮಾತಾಡಿದ್ರೆ ಆ ಒಂದು ನಿತ್ಯ ಪ್ರವಾಹ ಏನಾಗುತ್ತೆ, ಭಂಗ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾತಾಡೋದು ಪ್ರವಾಹವನ್ನು ಭಂಗ ಮಾಡ್ತಾ ಇದೆ ಹೊರತು ಮಾತಿನಿಂದ ಏನು ಲಾಭ ಇಲ್ಲ. ಪ್ರೇಮದ ಸರ್ವೋತ್ಕೃಷ್ಟ ಸ್ಥಿತಿ, ಪ್ರೇಮದ ಅಂತಿಮ ಅತ್ಯಂತ ಉಚ್ಚಮಟ್ಟದ ಸ್ಥಿತಿಯಲ್ಲಿ ವಾಣಿ ಮೌನವಾಗಿರುತ್ತದೆ ಅಂತ. ಶಬ್ದಗಳು ಹೃದಯವನ್ನು ಇರಿದರೆ ಭಾವವು ತಂಪೆರೆಯುತ್ತದೆ. ಶಬ್ದಾತೀತ ಸತ್ಯವು ಶಬ್ದಕ್ಕಿಂತಲೂ ಮಿಗಿಲಾಗಿದೆ. ಸೊ ನಮ್ಮ ಭಾವನೆಗಳೇನಿದೆಯೋ ಅದು ನಮ್ಮ ಹೃದಯವನ್ನು ತಲುಪುತ್ತೆ, ನಮ್ಮ ಹೃದಯಕ್ಕೆ ತಂಪೆರೆಯುತ್ತೆ ಅಂತ ಹೇಳ್ತಾ ಇದ್ದಾರೆ.
ಶಬ್ದಾತೀತ ಸತ್ಯವು ಶಬ್ದಕ್ಕಿಂತಲೂ ಮಿಗಿಲಾಗಿದೆ. ಪರಮಾತ್ಮ ಶಬ್ದಕ್ಕಿಂತ ಮಿಗಿಲಾಗಿದ್ದಾನೆ. ಈ ಭೂಮಿಯ ಮೇಲೆ ರೂಪಾಂತರಣದ ಶಕ್ತಿಯುಳ್ಳ ಎರಡೇ ಎರಡು ವಿಷಯಗಳು ಧ್ರುವ ಸತ್ಯಗಳಾಗಿವೆ. ಒಂದು ಮೃತ್ಯು, ಮತ್ತೊಂದು ಪ್ರೇಮ. ನಾವು ಯಾರನ್ನಾದ್ರೂ ಬದಲಾಯಿಸಬೇಕು ಅಂತ ಹೇಳಿದ್ರೆ, ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಎರಡೇ ಅಂಶಗಳಿದೆ ನಮ್ಮಲ್ಲಿ. ಏನು? ಒಂದು ಪ್ರೇಮ ಅಥವಾ ಇನ್ನೊಂದು ಮೃತ್ಯು, ಡೆತ್. ತುಂಬ ಗಂಭೀರವಾದ ಮಾತು. ಇದನ್ನು ನಾವು ವಿಚಾರ ಮಾಡಿ ಚರ್ಚೆ ಮಾಡಬೇಕಾಗಿದೆ. ಈ ರೀತಿ ತೀವ್ರ ಇಚ್ಛೆಯ ಈ ಪಾಠದ ಅಂತಿಮ ವಾಕ್ಯಗಳಿವೆ. ಇದರ ನಂತರ ಮುಂದಿನ 9ನೇ ಅಧ್ಯಾಯ ಧೀರನ ವಾಣಿ. ಸೃಷ್ಟಿಯ ಸಮಸ್ತ ಪ್ರಾಣಿಗಳಲ್ಲಿ ಮನುಷ್ಯನ ಶ್ರೇಷ್ಠತೆ ಹಾಗೂ ವಿಶೇಷತೆಗಳು ಮುಖ್ಯ ರೂಪವಾಗಿ ಎರಡು ತತ್ವಗಳ ಮೇಲೆ ಆಧಾರಿತವಾಗಿದೆ. ಒಂದು ವಿಕಸಿತ ಮನಸ್ಸು ಹಾಗೂ ಇನ್ನೊಂದು ವಾಣಿ. ವಿಕಸಿತ ಮನಸ್ಸು ಮತ್ತು ವಿಕಸಿತ ವಾಣಿ ಅಂದರೆ ಮನುಷ್ಯನ ಶ್ರೇಷ್ಠತೆ ಹಾಗೂ ವಿಶೇಷತೆಗಳಲ್ಲಿ ಮುಖ್ಯವಾಗಿ ಮನಸ್ಸು ಮತ್ತು ಅವನ ವಾಣಿ ಇದರ ಮೇಲೆ ಆಧಾರಿತವಾಗಿದೆ. ಮನುಷ್ಯನ ಮನದಲ್ಲಿ ಅದಾವ ವಿಚಾರ ಭಾವನೆಗಳು ಏಳುತ್ತವೋ ಇವುಗಳು ವ್ಯಕ್ತಿಯ ಮುಖಮುದ್ರೆಯ ಮೂಲಕ ಅಭಿವ್ಯಕ್ತಿಯಾಗುತ್ತಿದ್ದರೂ ಕೂಡ ವಾಣಿಯು ಒಂದು ಪ್ರಮುಖ ಸಾಧನವಾಗಿದೆ. ಅಂದರೆ ಮನಸ್ಸಿನ ಒಳಗೆ ಏನೇನು ಭಾವನೆಗಳಿದೆ ಅದು ಮುಖದಲ್ಲಿ ಆದರೂ ಕೂಡ ವಾಣಿ, ನಾವು ಮಾತಾಡುವಂಥ ವಾಣಿ ಕೂಡ ಮತ್ತೊಂದು ಪ್ರಮುಖ ಸಾಧನವಾಗಿದೆ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಪ್ರಾಣಿಗಳು ಕೂಡ ನಾವು ನೋಡ್ತೇವೆ, ಅವುಗಳ ಒಳಗೆ ದುಃಖ ಆದಾಗ ಅವ್ರ ಮುಖ ನೋಡಿದಾಗ ಗೊತ್ತಾಗುತ್ತೆ, ಖುಷಿ ಆದಾಗ ಅದ್ರ ಮುಖ ನೋಡಿದಾಗ ಗೊತ್ತಾಗುತ್ತೆ, ಹಸಿವಾದಾಗ ಅದ್ರ ಮುಖ ನೋಡಿದಾಗ ಗೊತ್ತಾಗುತ್ತೆ. ಅದೇನು ಹೇಳಲ್ಲ, ಆದ್ರೂ ಮುಖದಲ್ಲಿ ನಮಗೆ ತುಂಬ ವಿಷಯಗಳು ಗೊತ್ತಾಗುತ್ತೆ. ಹಾಗಿದ್ರೂ ಕೂಡ ಮನುಷ್ಯನಲ್ಲಿ ಒಂದು ವಿಶೇಷ ಶಕ್ತಿ ಇದೆ. ಕೇವಲ ಮನಸ್ಸಿನ ಭಾವನೆಗಳನ್ನು ಮುಖದಿಂದ ಪ್ರಕಟ ಮಾಡೋದು ಮಾತ್ರ ಅಲ್ಲ, ವಾಣಿಯಿಂದನೂ ಕೂಡ ಪ್ರಕಟ ಮಾಡ್ಬೋದು. ಅದರಿಂದ ಈ ವಾಣಿಯು ಕೂಡ ನಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಮುಖ್ಯ ಸಾಧನ. ಆದರೆ ಪಶು ಪಕ್ಷಿಗಳಿಗೆ ಕೇವಲ ಮುಖಮುದ್ರೆಯ ಮೂಲಕ ತಮ್ಮ ಪ್ರತಿಯೊಂದು ಭಾವನೆಯನ್ನು ಸೂಕ್ಷ್ಮವಾಗಿ ಹೇಳಲು ಸಾಧ್ಯವಾಗುವುದಿಲ್ಲ. ತಮ್ಮ ದುಃಖ ದುಮ್ಮಾನಗಳನ್ನು ಅವು ಮನುಷ್ಯರ ತರಹ ಪ್ರಕಟಪಡಿಸಲಾರವು. ಪ್ರಾಣಿಗಳು ನಮ್ಮ ರೀತಿ ದುಃಖ ದುಮ್ಮಾನ ಸಂತೋಷಗಳನ್ನು ಇನ್ನೊಬ್ಬರ ಜೊತೆಗೆ ಹಂಚಲಿಕ್ಕೆ ಆಗಲ್ಲ, ಬಾಯಲ್ಲಿ ಹೇಳೋಕ್ಕಾಗಲ್ಲ. ನೋಡಪ್ಪ ಹಿಂಗಾಯ್ತು ಹಿಂಗಾಯ್ತು ಹಂಗಾಯ್ತು ಅಂತ ಏನು ಮಾತಾಡೋಕ್ಕೂ ಆಗಲ್ಲ. ಅವುಗಳ ಬಳಿಯೂ ವಾಣಿ ಮನೋರೂಪಿ ಸಾಧನಗಳಿವೆ, ಆದರೆ ಅವು ತುಂಬ ಅವಿಕಸಿತ ಅವಸ್ಥೆಯಲ್ಲಿವೆ. ಅವರ ಹತ್ರನೂ ವಾಣಿ ಇದೆ, ಮನಸ್ಸೂ ಇದೆ. ನಮ್ಮ ಹತ್ರನೂ ವಾಣಿ ಇದೆ, ಮನಸ್ಸಿದೆ. ಆದರೆ ನಮ್ಮದು ವಿಕಾಸವಾಗಿದೆ, ಪ್ರಾಣಿಗಳಲ್ಲಿ ಆ ಮಟ್ಟದಲ್ಲಿ ವಿಕಾಸವಾಗಿಲ್ಲ. ಹಾಗಾಗಿ ಅವುಗಳ ವಾಣಿಗೆ ಅವ್ಯಕ್ತ ವಾಕ್ ಎಂದು ಮತ್ತು ಮನುಷ್ಯರ ವಾಣಿಗೆ ವ್ಯಕ್ತ ವಾಕ್ ಎಂದು ಕರೆಯುತ್ತಾರೆ. ಪ್ರಾಣಿಗಳ ವಾಣಿಯನ್ನ ಅವ್ಯಕ್ತ ವಾಕ್ ಅಂತ ಹೇಳ್ತಾರೆ, ಮನುಷ್ಯರದು ವ್ಯಕ್ತ ವಾಕ್. ವ್ಯಕ್ತವಾಗುತ್ತೆ, ಸ್ಪಷ್ಟವಾಗುತ್ತೆ, ಏನು ಹೇಳ್ತಾ ಇದ್ದಾರೆ, ಏನು ಭಾವನೆ ಇದೆ, ಏನು ಉದ್ದೇಶ ಇದೆ, ಇದು ಸ್ಪಷ್ಟವಾಗುತ್ತೆ. ಪ್ರಾಣಿಗಳದ್ದು ಏನು ಹೇಳ್ತಾ ಇದ್ರು ಏನು ಗೊತ್ತಾಗಲ್ಲ. ನಾಯಿ ಯಾವುದು ಎಷ್ಟೋ ದಿನ ಬಿಟ್ಟು ನಾವು ಮನೆಯಲ್ಲಿ ಬಿಟ್ಟು ಹೊರಗಡೆ ಹೋಗಿರ್ತೀವಿ, ವಾಪಸ್ ಬಂದಾಗ ಏನೇನೋ ಹೇಳ್ತಾ ಇರುತ್ತೆ ಶಬ್ದಗಳು, ಅದು ನಮಗೇನು ಅರ್ಥ ಆಗಲ್ಲ. ನಾಯಿಗೂ ಕೂಡ ಅರ್ಥ ಆಗಲ್ಲ, ಗೊತ್ತಿಲ್ಲ, ಅದು ಬಾಯಿ ಬಿಟ್ಟು ಶಬ್ದ ಮಾಡುತ್ತೆ ಈ ರೀತಿ. ಆದ್ದರಿಂದಲೇ ಮನುಷ್ಯೇತರ ಯೋನಿಗಳಲ್ಲಿ ಜನ್ಮದಿಂದ ಮರಣ ಪರ್ಯಂತವೂ ಅದೆಷ್ಟು ಸಹಜ ಜ್ಞಾನ ಅವುಗಳಿಗೆ ಪ್ರಾಪ್ತವಿದೆಯೋ ಅಷ್ಟೇ ಇರುತ್ತದೆ. ಜ್ಞಾನದ ವಿಕಾಸವು ಅವುಗಳಲ್ಲಿ ಸಂಭವವಿಲ್ಲ. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಅಂದರೆ ಮಾಡೋದು, ಮಾಡದೇ ಇರೋದು ಅಥವಾ ಭಿನ್ನವಾಗಿ ಏನಾದರೂ ಮಾಡೋದು, ಈ ರೀತಿ ಮಾಡಲು ಅವು ಸ್ವತಂತ್ರರಲ್ಲ. ಅವರು ಸ್ವತಂತ್ರವಾಗಿ ನಾನು ಇಂಥ ಕೆಲಸವನ್ನು ಮಾಡ್ತೀನಿ, ಇಂಥ ಕೆಲಸವನ್ನು ಮಾಡೋಲ್ಲ, ಅಥವಾ ಇದಕ್ಕಿಂತ ಭಿನ್ನವಾಗಿ ಬೇರೆ ಏನಾದರೂ ಮಾಡ್ತೀನಿ, ಈ ಥರ ಎಲ್ಲ ಹೇಳಲಿಕ್ಕೆ ವಿಚಾರ ಮಾಡಲಿಕ್ಕೆ ಅವರು ಸ್ವತಂತ್ರರಲ್ಲ. ಅವ್ರನ್ನ ಯಾರಾದರೂ ಫೋರ್ಸ್ ಮಾಡಿ ಬೇರೆ ಏನಾದರೂ ಮಾಡಿಸ್ಬೋದು. ಆದರೆ ನಾವು ಮನುಷ್ಯರು ಪ್ರಾಣಿಗಳಿಗೆ ವಿಶೇಷ ಏನಂದರೆ ಈ ವಾಣಿಯ ಶಕ್ತಿ, ಆಲಿಸುವ ಶಕ್ತಿ ಇದೆ, ಕಲಿಯುವ ಶಕ್ತಿ ಇದೆ. ಎಲ್ಲಿಂದ ಇದೆ? ಈ ವಾಣಿಯಿಂದನೇ ಇದೆ. ಇದರಿಂದ ಏನಾಗ್ತಾ ಇದೆ, ಮನುಷ್ಯ ಎಷ್ಟು ಜ್ಞಾನವನ್ನು ಹೊಂದಿದ್ದಾನೋ ಅಷ್ಟಕ್ಕೆ ಸೀಮಿತವಾಗಿರಲ್ಲ, ಅವನ ಜ್ಞಾನ ವಿಕಾಸವಾಗುತ್ತಾ ಹೋಗುತ್ತೆ. ಆದರೆ ಪ್ರಾಣಿಗಳ ಜ್ಞಾನ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ಹುಟ್ಟಿದಾಗಿನಿಂದ ಸಾಯುವವರೆಗೂ.
ಪ್ರಯತ್ನವಿಲ್ಲದೆ ಅಂದರೆ ಬೇರೊಬ್ಬರ ಸಹಾಯವಿಲ್ಲದೆ ಅವು ಏನು ಮಾಡೋಕ್ಕಾಗಲ್ಲ ಹೊಸದಾಗಿ. ಆದ್ದರಿಂದಲೇ ಮನುಷ್ಯ ಕರ್ಮ ಮಾಡುತ್ತಾನೆಂದು ಹೇಳಿದರೆ ಪಶುಗಳಿಂದ ಕರ್ಮ ಸಂಭವಿಸುತ್ತದೆ ಎಂದು ಹೇಳಲಾಗುತ್ತದೆ. ನಾವು ಮಾಡುವುದನ್ನ ಕರ್ಮ ಮಾಡುತ್ತಾರೆ ಅಂತ ಹೇಳ್ತಾರೆ, ಕರ್ಮ ಮಾಡ್ತಾನೆ ಮನುಷ್ಯ. ಆದರೆ ಪ್ರಾಣಿಗಳ ಕರ್ಮ ಏನಾಗ್ತಾ ಇದೆ? ಸಂಭವಿಸುತ್ತಿದೆ, ಅದು ತನ್ನಿಂತಾನೇ ಆಗ್ತಾ ಇದೆ, ಆಟೋಮೆಟಿಕಲಿ ಆಗ್ತಾ ಇದೆ ಬೈ ನೇಚರ್. ಆದರೆ ನಾವು ಮಾಡ್ತಾ ಇರೋದು ಬೈ ನೇಚರ್ ಅಲ್ಲ, ನಾವು ಮಾಡ್ತಾ ಇರೋದು ಬೈ ಅವರ್ ಸೆಲ್ಫ್, ಬೈ ವಿಲ್ಲಿಂಗ್ಫುಲ್ಲಿ ವಿ ಆರ್ ಡೂಯಿಂಗ್ ಸಮಥಿಂಗ್. ನಾವು ಪ್ರಯತ್ನಪೂರ್ವಕವಾಗಿ ಮಾಡ್ತೀವಿ, ಇಚ್ಛಾಪೂರ್ವಕ ಜ್ಞಾನಪೂರ್ವಕವಾಗಿ ಮಾಡ್ತೀವಿ. ಆದರೆ ಅವ್ರದ್ದು ಆ ಥರ ಅಲ್ಲ, ಅವ್ರದ್ದು ಹೇಗೆ ಬುದ್ಧಿ ಮೊದಲಿಂದ ಇದೆಯೋ ಆಟೋಮೆಟಿಕಲಿ ಅದನ್ನೇ ಮಾಡ್ತಾ ಹೋಗ್ತಾರೆ, ಅವರಲ್ಲೇನು ಬದಲಾವಣೆಗಳಿಲ್ಲ. ಅದರಿಂದ ಅವರನ್ನು ಕರ್ಮ, ಮನುಷ್ಯನು ಮಾಡುವ ಕಾರ್ಯವನ್ನು ಕರ್ಮ ಅಂತ ಕರೀತಾರೆ. ಅವುಗಳಲ್ಲಿ ಸಹಜವಾಗಿ ಅನಂತ ಪ್ರೇರಣೆಗಳು ಏಳುತ್ತಿರುತ್ತವೆ ಮತ್ತು ಪರಿಸ್ಥಿತಿ ಅನುಕೂಲವಿದ್ದರೆ ಆಯಾ ಕರ್ಮಗಳು ಅವುಗಳಿಂದ ಸಂಭವಿಸುತ್ತಿರುತ್ತವೆ. ಅಲ್ಲಿ ಧರ್ಮ, ಅಧರ್ಮ, ಜ್ಞಾನ ಮುಂತಾದವು ಪ್ರೇರಣೆಗೆ ಅಡ್ಡ ಬಂದು ಅವುಗಳನ್ನು ನಿಯಂತ್ರಿಸಲಾರವು. ಏಕೆಂದರೆ ಧರ್ಮಾಧರ್ಮ, ಜ್ಞಾನ ಅಜ್ಞಾನ, ಕರ್ತವ್ಯ ಅಕರ್ತವ್ಯಗಳೆಲ್ಲ ವಿಕಸಿತ ಮನಸ್ಸಿನ ಲಕ್ಷಣಗಳು. ಪ್ರಾಣಿಗಳಲ್ಲಿ ಇದು ಯಾವುದೂ ಇಲ್ಲ. ಧರ್ಮ ಅಧರ್ಮ ಯಾವುದು, ಜ್ಞಾನ ಅಜ್ಞಾನ ಯಾವುದು, ಇದ್ಯಾವುದು ಅಡ್ಡ ಬರಲ್ಲ ಅವುಗಳಿಗೆ, ಅವು ಮಾಡ್ತಾ ಹೋಗುತ್ತೆ. ಆದರೆ ಮನುಷ್ಯನಿಗೆ ಹಂಗಿಲ್ಲ. ಮನುಷ್ಯ ವಿಚಾರ ಮಾಡ್ತಾನೆ, ಧರ್ಮನ ಅಧರ್ಮನ, ನ್ಯಾಯನ ಅನ್ಯಾಯನ, ಜ್ಞಾನನ ಅಜ್ಞಾನನ, ಮೂರ್ಖತನ, ಏನು ಮುಟ್ಟಾಳತನ ಕೆಲಸ ಮಾಡ್ತಾರ, ಇವೆಲ್ಲ ವಿಚಾರ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಇವೆಲ್ಲ ವಿಕಸಿತ ಮನಸ್ಸಿನ ಲಕ್ಷಣಗಳು. ವಿಕಾಸವಾಗದೆ ಮನಸ್ಸು ವಿಕಾಸ ಇಲ್ಲದೆ ಹೋದ್ರೆ ಇವತ್ತು ಯಾವುದು ಸಾಧ್ಯ ಇಲ್ಲ. ಒಂದು ಪ್ರಾಣಿಯಲ್ಲಾದ ವಿಶೇಷ ಬೋಧವು ಇನ್ನೊಂದು ಪ್ರಾಣಿಗೆ ವರ್ಗಾವಣೆ ಆಗುವುದು ಕಠಿಣ. ಯಾವುದೋ ಒಂದು ಪ್ರಾಣಿಗೆ ಇಟ್ಕೊಳ್ಳಿ, ಯಾವುದೋ ಒಂದು ನಾಯಿಗೆ ಏನೋ ಒಂದು ವಿಶೇಷ ಜ್ಞಾನ ಪ್ರಾಪ್ತವಾಯಿತು, ಯಾವುದೋ ಒಂದು ವಿಶೇಷ ಟ್ರೈನಿಂಗ್ ಸಿಕ್ತು, ಇಲ್ಲಿಂದ ಹೆಂಗೆ ಜಂಪ್ ಮಾಡಬೇಕು ಅಂತನೋ, ಅಥವಾ ಯಾವುದೋ ಒಂದು ಎಸಿದ್ರೆ ಕ್ಯಾಚ್ ಅಂದರೆ ಚೆಂಡನ್ನು ಹಿಡ್ಕೋಬೇಕು ಅನ್ನೋದು ಟ್ರೈನಿಂಗ್ ಆಯಿತು. ಆದರೆ ಆ ನಾಯಿ ಇನ್ನೊಂದು ನಾಯಿಗೆ ಬಾಯಿಂದ ಹೇಳಿ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಕಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ನಾಯಿ. ಆದರೆ ಮನುಷ್ಯನ ಜೀವನ ಸ್ವಲ್ಪ ಬೇರೆಯೇ ಇದೆ. ಇವನಲ್ಲೂ ಅಂಥ ಪ್ರೇರಣೆಗಳು ಎದ್ದೇಳುತ್ತವೆ, ಮನಸ್ಸಿನಲ್ಲೂ ಕೂಡ ಅಂಥ ಪ್ರೇರಣೆಗಳು, ಒಳಗಿಂದ ಇಂಪಲ್ಸ್ಗಳು ಬರ್ತಾ ಇರುತ್ತೆ. ಆದರೆ ಆ ಪ್ರೇರಣೆಗಳಿಂದ ತನಗೆ ಹಾಗೂ ಸುತ್ತಲಿನ ಜನ ಪರಿಸರಕ್ಕೆ ಯಾವ ಯಾವ ಲಾಭ ಹಾನಿಗಳು ಆಗಬಹುದು ಎಂದು ವಿಚಾರಿಸುತ್ತಾನೆ. ಅವನು ಆ ಮನಸ್ಸಲ್ಲಿರುವ ಭಾವನೆಗಳನ್ನು ವಿಚಾರ ಮಾಡ್ತಾನೆ. ಏನು ಬರ್ತಾ ಇದೆ, ಇದರಿಂದ ಉಳಿದವರಿಗೆ ಏನು ಪರಿಣಾಮ ಆಗುತ್ತೆ, ಅದ್ರ ಬಗ್ಗೆ ವಿಚಾರ ಮಾಡ್ತಾನೆ. ಒಂದು ವೇಳೆ ಅವು ಹಾನಿಕಾರಕವಾಗಿದ್ದರೆ ಅವುಗಳನ್ನು ನಿಯಂತ್ರಿಸಲು ಬಲ್ಲವನಾಗಿದ್ದಾನೆ. ಅದೇನಾದರೂ ಹಾನಿಕಾರಕ ಭಾವನೆಗಳು ಇಂಪಲ್ಸ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ಇದೆ, ಅದನ್ನು ತಡೆ ಹಿಡಿಬೋದು. ಅದೇ ರೀತಿ ವಾಣಿಯ ಮೂಲಕ ಅಂತಹ ಪ್ರೇರಣೆಗಳಿಂದ ಸಂಭವಿಸುವ ಹಾನಿಗಳ ಬಗೆಗೆ ಇತರರಿಗೂ ತಿಳಿಸಿ ಹೇಳಬಲ್ಲವನಾಗಿರುತ್ತಾನೆ. ಏನಾದರೂ ಪ್ರಾಬ್ಲಮ್, ಇಂಥ ಭಾವನೆ, ಇದರಿಂದ ಇಂಥ ಹಾನಿ ಆಗ್ತಾ ಇದೆ ಅಂತ ಅವನಿಗೆ ಗೊತ್ತಾದರೆ ಅವನು ಬಾಯಿಂದ ಹೇಳಿ, ನೋಡಪ್ಪ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡಬೇಡ, ಇದರಿಂದ ಬಚಾವಾಗು ಇತ್ಯಾದಿ ಹೇಳ್ಕೊಡ್ತಾನೆ. ಆದರೆ ಪ್ರಾಣಿಗಳಿಗೆ ಆ ಥರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವು ಲಾಭಕಾರಕವಾಗಿದ್ದರೆ ಅವನ್ನು ಹಾಗೆಯೇ ತಿಳಿಯಬಲ್ಲವನು, ತಿಳಿಸಿ ಹೇಳಬಲ್ಲವನೂ ಆಗಿದ್ದಾನೆ. ಅಂದರೆ ಏನಾದರೂ ಲಾಭ ಇದೆ ಅಂತ ಹೇಳಿದ್ರೆ ಆ ಲಾಭವನ್ನು ತಿಳ್ಕೊಳ್ತಾನೆ ಮತ್ತು ಅದನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಮರ್ಥನಾಗಿದ್ದಾನೆ. ಪ್ರಾಣಿಗಳು ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತನ್ನ ವಿಶಿಷ್ಟ ಉಪಲಬ್ಧಿಗಳನ್ನು ಇತರರು ಪಡೆದುಕೊಳ್ಳುವಂತೆ ಮಾಡಬಲ್ಲ. ತಾನು ಪಡೆದ ವಿಶೇಷ ಜ್ಞಾನ ಇದೆ. ಈಗ ನಾವೊಂದು ಹಣ್ಣನ್ನು ತಗೊಂಡ್ವಿ, ಆ ಹಣ್ಣು ಕಹಿನ ಸಿಹಿ ಅಂತ ನಮ್ಗೆ ಗೊತ್ತಿಲ್ಲ. ನಾನೊಬ್ಬ ತಿಂದ್ಬಿಟ್ಟು ಉಳಿದು 100 ಜನ ಇದ್ದಾರೆ, ಅವ್ರಿಗೆ ಹೇಳ್ಬೋದು, ನೋಡಪ್ಪ ಈ ಹಣ್ಣು ಸಿಹಿ ಆಗಿದೆ ಅಂತ ಹೇಳ್ಬೋದು. ಆದರೆ ಪ್ರಾಣಿಗಳೇನು ಮಾಡ್ತವೆ, ಪಾಪ ಅದು ಒಂದು ಬಂದು ತಿನ್ನುತ್ತೆ, ಅದು ಸಿಹಿನ ಕಹಿನ ಗೊತ್ತಿಲ್ಲ, ತಿಂದ್ಬಿಟ್ಟು ಕಹಿ ಇದ್ದರೆ ಅದು ಎಲ್ರಿಗೂ ಹೇಳೋಕ್ಕಾಗಲ್ಲ, ನೋಡಪ್ಪ ಈ ಹಣ್ಣು ಕಹಿ ಆಗಿದೆ ತಿನ್ನಬೇಡಿ. ಎಲ್ಲವೂ ಬಂದು ಬಾಯಿ ಹಾಕುತ್ತೆ, ಎಲ್ಲವೂ ಕಹಿ ಕಹಿ ಅನುಭವಿಸುತ್ತೆ. ಆದರೆ ನಾವೇನು ಮಾಡ್ತೀವಿ, ಒಬ್ಬ ತಿಂದ್ಬಿಟ್ಟು ನೋಡಪ್ಪ ಇದು ಕಹಿ ವಿಷ ಇದೆ, ನೀವು ಯಾರು ತಿನ್ನಬೇಡಿ ಅಂತ ಹೇಳಿ ತಿಳಿಸಬಹುದು. ತನ್ನ ವಿಶಿಷ್ಟ ಉಪಲಬ್ಧಿಗಳನ್ನು ಇತರರು ಪಡೆದುಕೊಳ್ಳುವಂತೆ ಮಾಡಬಲ್ಲ. ಸಾಮಾಜಿಕ, ಔದ್ಯೋಗಿಕ, ಆಧ್ಯಾತ್ಮಿಕ, ಸಾಹಿತ್ಯಿಕ, ಕಲೆ, ನೃತ್ಯ, ಗಾಯನವೇ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಮನುಷ್ಯನ ಯಾವ ಸಾಮರ್ಥ್ಯವು ಅಸಾಧಾರಣ ರೂಪದಿಂದ ವಿಕಸಿತ ರೂಪದಲ್ಲೆಂದು ಕಂಡುಬರುತ್ತದೆಯೋ ಅವೆಲ್ಲವೂ ಮನುಷ್ಯನಿಗೆ ಬಳುವಳಿ ರೂಪದಲ್ಲಿ ದೊರೆತ ಮನಸ್ಸು ಹಾಗೂ ವಾಣಿಯದ್ದೇ ಜೀವಂತ ಉದಾಹರಣೆಗಳಾಗಿದ್ದೇವೆ. ಇವತ್ತು ಏನೇನು ನಾವು ಡೆವಲಪ್ಮೆಂಟು, ಗ್ರೋತು, ಟೆಕ್ನಾಲಜಿ ಇರ್ಬೋದು, ಪೊಲಿಟಿಕಲಿ ಇರ್ಬೋದು, ಅಥವಾ ಕಲ್ಚರಲಿ ಇರ್ಬೋದು, ಸ್ಪಿರಿಚುವಲಿ ಇರ್ಬೋದು, ಯಾವುದೇ ಡೆವಲಪ್ಮೆಂಟ್ ನಾವು ನೋಡ್ತಾ ಇದ್ದೀವೋ ಅವೆಲ್ಲವೂ ಮನುಷ್ಯನಿಗೆ ಪ್ರಾಪ್ತಿಯಾಗಿರುವಂತಹ ಡೆವಲಪ್ಡ್ ಮೈಂಡ್ ಅಥವಾ ಏನು ಹೇಳ್ತಾರೆ ಮನಸ್ಸು ಮತ್ತು ವಾಣಿಯ ಒಂದು ಕೊಡುಗೆ ಅಂತ ಹೇಳ್ತಾ ಇದ್ದಾರೆ.
ಯಾವ ವ್ಯಕ್ತಿ ಅಥವಾ ಸಮಾಜ ಇವೆರಡರ ಇಂತಹ ಮಹಿಮೆಯನ್ನರಿತು ಎಷ್ಟು ಪ್ರಮಾಣದಲ್ಲಿ ಅವುಗಳ ಬಗ್ಗೆ ಜಾಗರೂಕನಾಗುವನೋ ಅಷ್ಟೇ ಅನುಪಾತದಲ್ಲಿ ಉನ್ನತನಾಗುತ್ತಾ ಸಾಗುತ್ತಾನೆ. ಅಂದರೆ ನಮ್ಮ ಮನಸ್ಸು ಮತ್ತು ವಾಣಿಯ ಬಗೆಗೆ ಅಷ್ಟೇ ಜಾಗೃತರಾಗ್ತೇವೋ, ಎಷ್ಟೆಷ್ಟು ನಾವು ತುಂಬ ಕಾಳಜಿಯಿಂದ ವ್ಯವಹರಿಸ್ತೇವೆ, ಇವೆರಡನ್ನು ನಿರ್ವಹಿಸ್ತೇವೋ ಅಷ್ಟಷ್ಟು ಉನ್ನತನಾಗ್ತಾ ಹೋಗ್ತಾನೆ. ಕಾವ್ಯಾದರ್ಶದ ಲೇಖಕನ ಈ ಕೆಳಗಿನ ಉಕ್ತಿಯ ನಿಜಾರ್ಥದಲ್ಲಿ ಸಂಪೂರ್ಣ ಸತ್ಯವೇ ಆಗಿದೆ. ಇದ ಮಂದತಮಃ ಕೃತ್ಸ್ನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾದ್ಭಯಂ ಜ್ಯೋತಿರಾಸಂಸಾರಂ ನ ದೀಪ್ಯತೆ. ಅರ್ಥಾತ್ ಶಬ್ದರೂಪಿ ಈ ಜ್ಯೋತಿಯು ಒಂದು ವೇಳೆ ಸಂಸಾರವನ್ನು ಪ್ರಕಾಶಿಸದಿದ್ದಲ್ಲಿ ಇಲ್ಲಿನ ಮೂರೂ ಲೋಕಗಳು ಗಹನವಾದ ಅಂಧಕಾರದಲ್ಲಿ ಆಚ್ಛಾದಿತವಾಗುತ್ತಿದ್ದವು. ಈ ಜ್ಯೋತಿಯು ಪ್ರಕಟವಾಗುವ ಕ್ರಮವನ್ನು ಈ ರೀತಿ ವಿವರಿಸಲಾಗಿದೆ. ಮೊದಲು ಇದು ವಕ್ತಾರನ ಮನದಲ್ಲಿ ಪ್ರಕಟಗೊಂಡು ನಂತರ ಇದು ವೈಖರಿ ರೂಪ ವಾಣಿಯ ರೂಪವನ್ನು ಧರಿಸುತ್ತದೆ. ಗೋಪತ ಬ್ರಾಹ್ಮಣದ ಸಾವಿತ್ರಿ ವಿದ್ಯೆಯಲ್ಲಿ ಸವಿತಾ ಸಾವಿತ್ರಿಯರ 12 ಮಿಥುನ ಅಂದರೆ ಜೋಡಿಗಳನ್ನು ಪರಿಗಣಿಸಿರುತ್ತಾರೆ. ಅವುಗಳಲ್ಲಿ ಮನಸ್ಸು ಹಾಗೂ ವಾಣಿಯದ್ದೂ ಒಂದು ಜೋಡಿ ಇದೆ. ಮನಸ್ಸು ಸವಿತಾ ಆಗಿದ್ದರೆ ವಾಕ್ ಸಾವಿತ್ರಿಯಾಗಿದೆ. ಸವಿತೆಯ ಶಕ್ತಿಯ ಹೆಸರೇ ಸಾವಿತ್ರಿಯಾಗಿದೆ. ಪ್ರೇರಣೆಯ ಮೂಲ ಕೇಂದ್ರದ ಹೆಸರು ಸವಿತಾ ಆಗಿದ್ದರೆ ಅಲ್ಲಿಂದ ಉತ್ಥಿತಗೊಂಡ ಶಕ್ತಿಯ ಹೆಸರು ಸಾವಿತ್ರಿ ಎಂದಾಗಿದೆ. ವಾಣಿಯ ಮಹಿಮೆಯ ಬಗ್ಗೆ ಪ್ರಕಾಶ ಬೀರುವಂತಹ ಪ್ರಶ್ನೋತ್ತರ ಶೈಲಿಯಲ್ಲಿ ಯಜುರ್ವೇದದಲ್ಲಿ ಒಂದು ಪ್ರಸಂಗ ಹೀಗಿದೆ. ಪ್ರಶ್ನೆ: ಕಸ್ಯ ಮಾತ್ರ ನಾವಿದ್ಯತೆ? ಪ್ರಶ್ನೆ ಏನು ಅಂದರೆ ಯಾವುದರ ಪರಿಮಾಣ ಇಲ್ಲ, ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದರ ಪರಿಮಾಣ ಇಲ್ಲ ಅಂತ ಕೇಳ್ತಾರೆ. ಉತ್ತರ: ಗೋಸ್ತು ಮಾತ್ರ ನಾವಿದ್ಯತೆ. ಪ್ರಶ್ನೆ ಏನು ಬರ್ತಾ ಇದೆ? ಕಸ್ಯ ಮಾತ್ರ ನಾವಿದ್ಯತೆ, ಯಾವುದ್ರದ್ದು ಮೆಜರ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಎಷ್ಟು ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗೋಸ್ತು ಮಾತ್ರ ನಾವಿದ್ಯತೆ, ಗೋಸ್ತು ಮಾತ್ರ ಅಂದರೆ ವಾಣಿಯ. ಗೋ ಅಂದರೆ ಇಲ್ಲಿ ಶಬ್ದ, ಗೋ ಶಬ್ದದ ಅರ್ಥ ವಾಣಿ. ಇಲ್ಲಿ ವಾಣಿಯ ಮಾತ್ರೆ ಅಥವಾ ಪರಿಮಾಣವಿಲ್ಲ ಅಂತ ಹೇಳ್ತಾರೆ. ವಾಣಿಯಿಂದ ಅದೆಷ್ಟು ಪರಿಮಾಣದಲ್ಲಿ ಲಾಭ ಹಾನಿ ಸಂಭವಿಸುತ್ತದೆ, ಇದಕ್ಕೆ ಯಾವುದೇ ಅಳತೆ ಇರುವುದಿಲ್ಲ. ಅಪರಿಮಿತ ಲಾಭ, ಅಪರಿಮಿತ ಹಾನಿ. ಒಂದು ವಾಣಿಯಿಂದ ನಮಗೆ ಅಪರಿಮಿತವಾದ ಲಾಭ ಸಿಗುತ್ತೆ ಅಥವಾ ಅಪರಿಮಿತವಾದ ಹಾನಿ ಉಂಟಾಗುತ್ತೆ. ಈ ಎರಡೂ ಉಂಟಾಗಬಹುದು. ಐತರೇಯ ಉಪನಿಷತ್ತಿನಲ್ಲಿ ಒಂದು ಕಡೆ ಹೀಗೆ ಹೇಳಲಾಗಿದೆ: ಅಗ್ನಿರ್ವಾಗ್ ಭೂತ್ವ ಮುಖಂ ಪ್ರಾವಿಶತ್. ಅಗ್ನಿಯು ವಾಣಿಯಾಗಿ ನಮ್ಮ ಮುಖವನ್ನು ಪ್ರವೇಶ ಮಾಡಿಕೊಂಡಿದೆ. ಮುಖದಲ್ಲಿ ಅಗ್ನಿ ವಾಣಿಯ ರೂಪದಲ್ಲಿ ಧಾರಣೆ ಮಾಡಿಕೊಂಡಿದೆ ಅಂತ ಹೇಳಿದ್ದಾರೆ. ಇಂದಿನ ವೈಜ್ಞಾನಿಕ ಯುಗದಲ್ಲಿ ಸುವ್ಯವಸ್ಥಿತ ರೂಪದಲ್ಲಿ ಪ್ರಯೋಗಕ್ಕೆ ತಂದ ಅಗ್ನಿಯು ಅದೆಷ್ಟು ಉಪಕಾರಿ ಎಂಬುದು ಸಿದ್ಧವೇ ಇದೆ. ಅದೇ ಅಗ್ನಿಯು ಪರಮಾಣು ಬಾಂಬ್ಗಳ ರೂಪದಲ್ಲಿ ಪ್ರಯೋಗಗೊಂಡರೆ ಅದೆಷ್ಟು ಮಹಾ ವಿನಾಶ ಉಂಟು ಮಾಡಬಹುದು, ಲೆಕ್ಕ ಹಾಕಿರಿ. ಅಡುಗೆ ಮನೆಯಲ್ಲಿ ಸಿದ್ಧವಾಗುವ ಅನ್ನವು ಅಗ್ನಿಯ ಸಹಾಯದಿಂದಲೇ ರೂಪುಗೊಳ್ಳುತ್ತದೆ. ಆದರೆ ಒಂದು ವೇಳೆ ಪ್ರಮಾದವಶಾತ್ ಎಲ್ಲಿಯಾದರೂ ಬೆಂಕಿ ಬಿದ್ದರೆ ಎಲ್ಲವನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತವೆ ಈ ಅಗ್ನಿದೇವ. ಅಂದರೆ ಅಗ್ನಿ ನಮಗೆ ಅನ್ನ ಬೇಯಿಸ್ಲಿಕ್ಕೂ ಅದೇ ಅಗ್ನಿ. ಅಕಸ್ಮಾತ್ ಅದು ಸ್ವಲ್ಪ ಏನಾದರೂ ಬೆಂಕಿ ತಗುಲೋ ಸ್ಥಿತಿಯಲ್ಲಿ ಬೇರೆ ಎಲ್ಲಾದರೂ ಬೆಂಕಿ ಹಚ್ಕೊಂಡ್ರೆ ಇಡೀ ಎಲ್ಲವನ್ನು ಸುಟ್ಟು ಆಗುತ್ತೆ. ಈ ರೀತಿ ಅಗ್ನಿಯ 2 ಗುಣಗಳಿದೆ, ಒಳ್ಳೆಯ ಗುಣಗಳು ಇದೆ, ಹಾನಿಕಾರಕ ಸ್ಥಿತಿಯೂ ಇದೆ. ಇದೊಂದು 2 ಅಲುಗಿನ ಕತ್ತಿ ಇದ್ದಂತೆ. ಇದನ್ನು ಚಲಾಯಿಸುವವನು ಒಂದು ವೇಳೆ ಸರಿಯಾಗಿ ಪ್ರಯೋಗ ಮಾಡದೇ ಹೋದರೆ ಪ್ರಯೋಗಿಸುವವನನ್ನೇ ಮುಗಿಸಿಬಿಡುವಂಥ ಸಾಧನವಾಗಿದೆ. ಈ ವಾಣಿ ಯಾವ ರೀತಿ ಇದೆ? 2 ಅಲುಗಿನ ಕತ್ತಿ ಇದ್ದಂಗೆ. ಅದನ್ನ ನಾವು ಯದ್ವತದ್ವಾ ಉಪಯೋಗಿಸಿದ್ರೆ ಏನಾಗುತ್ತೆ? ಪ್ರಯೋಗಿಸುವವನನ್ನೇ ಕತ್ತರಿಸ್ಕೊಂಡ್ಬಿಡುತ್ತೆ. ಅದರಿಂದ ವಾಣಿಯನ್ನು ಪ್ರಯೋಗ ಮಾಡಬೇಕಾದ್ರೆ ತುಂಬ ಜಾಗರೂಕರಾಗಿ ಪ್ರಯೋಗ ಮಾಡಬೇಕು ಅಂತ ಹೇಳಿ. ಆದ್ದರಿಂದಲೇ ಶ್ರೀ ಮಹಾರಾಜರು ತಮ್ಮ ಆಶ್ರಮದ ಒಂದು ಶಿಲಾಲೇಖದಲ್ಲಿ ನಮೋ ವಾಚೋ ವಿಭೂತಯೇ, ವಾಣಿ ರೂಪಿಯ ಐಶ್ವರ್ಯವು ಯಾರ ಬಳಿ ಇದೆಯೋ ಅವನಿಗೆ ನನ್ನ ಪ್ರಣಾಮಗಳು ಅಂತ ಹೇಳ್ತಾರೆ. ಅಂದರೆ ವಾಣಿಯನ್ನು ಪ್ರಯೋಗಿಸಬೇಕಾದ್ರೆ ಅದು ಎಷ್ಟು ಜಾಗರೂಕರಾಗಿ ಪ್ರಯೋಗ ಮಾಡಬೇಕು, ಅಂತಹ ಪ್ರಯೋಗ ಮಾಡುವಂಥ ಶಕ್ತಿ ಯಾರಿಗಿದೆಯೋ ಅಂತಹ ವ್ಯಕ್ತಿಗೆ ನನ್ನ ಪ್ರಣಾಮಗಳು ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಆ ಸಿದ್ಧಿ ಎಲ್ರಿಗೂ ಸಿಗೋದಿಲ್ಲ. ತುಂಬ ಕೇರ್ಫುಲ್ ಆಗಿ ಎಲ್ಲರಿಗೂ ಉಪಯೋಗವಾಗುವಂಥ, ಯಾರಿಗೂ ಹಾನಿಯಾಗದಂಥ, ತನ್ನ ಹಿತವನ್ನು ಮಾಡಿಕೊಳ್ತಾ ಪರರ ಹಿತವನ್ನು ಮಾಡುವಂಥ ಪ್ರೇಮಮಯವಾದಂಥ ಜ್ಞಾನಪೂರ್ವಕವಾದಂಥ ಮಾತುಗಳು ಎಲ್ಲರಿಂದನೂ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಮಾನವ ತನ್ನ 4ರಿಂದ 5ನೇ ವಯಸ್ಸಿನಲ್ಲಿ ಮಾತನಾಡುವುದನ್ನು ಕಲಿಯುತ್ತಾನೆ. 4-5 ವರ್ಷಕ್ಕೆ ಮನುಷ್ಯ ಹೆಚ್ಚು ಕಡಿಮೆ ಮಾತನಾಡೋದನ್ನು ಕಲಿತಾನೆ.
ಆದರೆ ಎಷ್ಟು, ಯಾವಾಗ, ಹೇಗೆ ಮಾತನಾಡುವುದು, ಎಲ್ಲಿ ಯಾವುದನ್ನು ಮಾತನಾಡಬಾರದು ಎಂಬೆಲ್ಲ ವಿಷಯಗಳು 70ಕ್ಕೆ ತಲುಪಿದರೂ ಕಲಿತಿರುವುದಿಲ್ಲ. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಅನೇಕ ಕಡೆ ನಮ್ಮ ವಾಣಿಯಿಂದನೇ ಬರ್ತಾ ಇರುತ್ತೆ. ತುಂಬ ಸಮಸ್ಯೆ ಬರೋದು ನಮ್ಮ ಮಾತಿನಿಂದಲೇ. ನಾವು ಏನೋ ಹೇಳ್ಬೇಕಾಗಿರೋದನ್ನ ಇನ್ನೇನೋ ಹೇಳ್ಬಿಟ್ಟಿರ್ತೀವಿ, ಎಲ್ಲಿ ಹೇಳಬೇಕೋ ಅಲ್ಲಿ ಏನೂ ಹೇಳಕ್ಕೆ ಹೋಗಲ್ಲ. ಈ ಥರ ಅನೇಕ ವಿಷಯಗಳು ನಡೀತಾ ಇರುತ್ತೆ. ಅಂದರೆ ನಾವು 4-5 ವರ್ಷದಲ್ಲಿ ಮಾತುಗಳನ್ನು ಏನೋ ಕಲಿತ್ವಿ, ಆದರೆ ಎಲ್ಲಿ ಹೇಗೆ ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಇದ್ರ ಬಗ್ಗೆ ನಮಗೆ 70 ವರ್ಷ ಆದ್ರೂ ತಿಳುವಳಿಕೆ ಬಂದಿರಲ್ಲ ಅಂತೇಳಿ. ಅಂತ ಕಲಿತವರು ಬಹಳ ವಿರಳ ಹಾಗೂ ಮಹಾನ್ ಧೀರರಾಗಿದ್ದಾರೆ. ಆ ರೀತಿ ಇರೋರು ಮಹಾನ್ ಧೀರರಾಗಿದ್ದಾರೆ. ವಾಣಿಯ ಅತ್ಯಂತ ಸೌಂದರ್ಯಮಯ ರೂಪ ಹೇಗಿರಬಹುದೆಂಬುದನ್ನು ಆಶ್ರಮದ ಈ ಕೆಳಗಿನ ಶಿಲಾಲೇಖ ಪ್ರಸ್ತುತಪಡಿಸುತ್ತದೆ. ಸತ್ಯಂ ಹಿತಂ ಮನೋಹಾರಿ ಚ ದುರ್ಲಭಂ ವಚಃ. ಸತ್ಯ ಮತ್ತು ಮನಸ್ಸಿಗೆ ಹಿತಕಾರಿ, ಈ ರೀತಿಯ ಒಂದು ವಾಣಿ ಇದೆಯಲ್ಲ, ಇದು ತುಂಬ ದುರ್ಲಭ ಅಂತ ಹೇಳ್ತಾ ಇದ್ದಾರೆ. ಸತ್ಯವೂ ಆಗಿರಬೇಕು, ಹಿತಕಾರಿಯೂ ಆಗಿರಬೇಕು, ಮನೋಹಾರ, ಮನಸ್ಸಿಗೂ ಸುಖ ಹಿತವನ್ನು ನೀಡುವಂಥದ್ದು ಆಗಿರಬೇಕು. ಯಾವ ವಾಣಿಯು ಸತ್ಯವೂ ಹಿತಕಾರಿಯೂ ಹಾಗೂ ಕೇಳುಗರಿಗೆ ಮನೋಹರವಾಗಿದೆಯೋ ಅಂತಹ ವಾಣಿಯು ಅತಿ ದುರ್ಲಭವಾಗಿದೆ. ಸಂಸಾರದಲ್ಲಿ ಅದೆಷ್ಟೋ ಜನ ಸತ್ಯ ಮಾತನಾಡುವವರು ಸಿಗುತ್ತಾರೆ, ತುಂಬ ಜನ ಸತ್ಯ ಮಾತಾಡ್ತಾರೆ. ಆದರೆ ಅವರಾಡುವ ಸತ್ಯವಾಣಿಯಿಂದ ಕೇಳುಗನಿಗೆ ಹಿತವಾಗುತ್ತಿದೆಯೇ ಇಲ್ಲ ಅಹಿತವೋ ಎಂಬುದರ ಕಡೆಗೆ ಅವರು ಗಮನವನ್ನೇ ಕೊಡುವುದಿಲ್ಲ. ಯಾವ ಸತ್ಯವನ್ನು ಕೇಳಿ ಶ್ರೋತಾರನು ಹತಾಶ ನಿರಾಶನಾದರೆ ಅಂತಹ ಸತ್ಯದಿಂದ ಏನು ಪ್ರಯೋಜನ? ಅಂತೆಯೇ ವಾಣಿಯು ಸತ್ಯವೂ ಹಿತಕರವೂ ಆಗಬಹುದು. ಅದೇ ವಕ್ತಾರ ಅದು ಹೇಗೋ ಕೆಟ್ಟ ರೀತಿಯಿಂದ ಪ್ರಸ್ತುತ ಮಾಡಿದರೆ ಕೇಳುಗನಿಗೆ ಅಪ್ರಿಯವಾಗಿ ಅಂತಹ ವಾಣಿ ಪೂರ್ಣವಾಕ್ ಎಂದೆನಿಸುವುದಿಲ್ಲ. ಏಕೆಂದರೆ ಹೆಚ್ಚಿನ ಪ್ರಸಂಗಗಳಲ್ಲಿ ಅಪ್ರಿಯ ವಾಕ್ನಿಂದ ಶ್ರೋತಾರ ವಕ್ತಾರನನ್ನು ದ್ವೇಷಿಸಲು ಪ್ರಾರಂಭಿಸುತ್ತಾನೆ. ಅನೇಕ ಸಲ ಸತ್ಯವನ್ನೇ ಹೇಳಿರ್ಬೋದು, ಆದರೆ ಅದನ್ನು ಹೇಳಬೇಕಾದ್ರೆ, ಪ್ರಸ್ತುತಪಡಿಸಬೇಕಾದ್ರೆ ಅದರ ವಿಧಾನ ಭಿನ್ನವಾಗಿರೋದರಿಂದ ಕೇಳುವವನು ಅವನನ್ನು ಇಷ್ಟಪಡೋದಿಲ್ಲ. ಆಮೇಲೆ ಆ ಸತ್ಯವೇ ಹೇಳಿದರೂ ಕೂಡ ಅದನ್ನು ಸ್ವೀಕರಿಸಲು ಒಪ್ಪುವುದಿಲ್ಲ. ಅಂತಹ ಸ್ಥಿತಿಯಲ್ಲಿ ಕೇಳುಗನು ವಕ್ತಾರ ಹೇಳಿದಂತಹ ಸತ್ಯದಿಂದ ಯಾವುದೇ ಪ್ರಯೋಜನ ಪಡೆಯುವುದಿಲ್ಲ. ಅಂಥ ಸ್ಥಿತಿಯಲ್ಲಿ ನಾವು ಹೇಳಿದಂಥ ಸತ್ಯದಿಂದ ಕೇಳಿದವನಿಗೆ ಏನೇ ಲಾಭ ಇಲ್ಲ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಅಂತಹ ಸಂದರ್ಭದಲ್ಲಿ ಸಂವಾದವು ವಿವಾದದ ಸ್ವರೂಪವನ್ನು ಪಡೆಯುತ್ತದೆ. ಆವಾಗ ಏನಾಗುತ್ತೆ? ಸಂವಾದ ಹೋಗಿ ವಿವಾದವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ವಕ್ತಾರನು ತನ್ನ ವಾಣಿಯ ಪ್ರಸ್ತುತಪಡಿಸುವ ಶೈಲಿಯನ್ನು ಅಪ್ರಿಯವಾಗದಂತೆ ಗಮನವಿಟ್ಟುಕೊಳ್ಳಬೇಕು. ನಾವು ಹೇಳಬೇಕಾದ್ರೆ, ನಾವು ನಮ್ಮ ವಾಣಿಯನ್ನು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಅವರಿಗೆ ಅಪ್ರಿಯವಾಗದಂತೆ ಸತ್ಯವನ್ನೇ ಹೇಳಬೇಕು, ಹಿತಕಾರಿಯನ್ನೇ ಹೇಳಬೇಕು, ಸುಳ್ಳು ಹೇಳೋ ಅಗತ್ಯ ಇಲ್ಲ. ಆದರೆ ಅದನ್ನು ಯಾವ ರೀತಿ ಹೇಗೆ ಹೇಳಬೇಕು ಅನ್ನೋದರ ಮೇಲೆ ವಿಶೇಷ ಗಮನ ಬಿಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಂದಿನ ಪಾಠವನ್ನು ನಾವು ಇಲ್ಲಿಯೇ ನಿಲ್ಲಿಸೋಣ. ಅಂತಿಮವಾಗಿ ಒಂದು ಭಜನೆ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕಬುದ್ಧಿ ಕಡೆ ಆಯಿಸದೇನೆ, ಕಾಕಬುದ್ಧಿ ಕಡೆ ಆಯಿಸದೇನೆ. ಲೋಕದ ಗೊಡವೆ ನಿನಗ್ಯಾಕಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಯಬೇಕು. ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಯಬೇಕು. ಮಾತು ಬಲ್ಲ ಮಹಾ ಜ್ಞಾನಿಯು ಕೂಡ, ಮಾತು ಬಲ್ಲ ಮಹಾ ಜ್ಞಾನಿಯೂ ಕೂಡ. ಕೋತಿ ಹಾಂಗ ಬೆನ್ ಹತ್ತಿರಬೇಕು, ಮೂಕನಾಗಬೇಕು
ಜಗದೊಳು ಜ್ವಾಕ್ಯಾಗಿರಬೇಕು. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಯಬೇಕು. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಯಬೇಕು. ತತ್ವಬಲ್ಲ ಮಹಾಜ್ಞಾನಿಯು ಕೂಡ, ತತ್ವಬಲ್ಲ ಮಹಾಜ್ಞಾನಿಯೂ ಕೂಡ ಕತ್ತೆ ಹಾಂಗ ಬೆನ್ಹತ್ತಿರಬೇಕು, ಮೂಕನಾಗಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕ ಬುದ್ಧಿ ಕಡೆ ಹಾಯಿಸದೇನೆ, ಕಾಕ ಬುದ್ಧಿ ಕಡೆ ಹಾಯಿಸದೇನೆ. ಲೋಕದ ಗೊಡವೆ ನಿನಗ್ಯಾಕಬೇಕು, ಮೂಕನಾಗಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು. ಆಸೆ ಅಳಿಯಬೇಕು, ಮನಸ್ಸಿನ ಹೇಸಿಗೆ ತೊಳೆಯಬೇಕು. ಆಸೆ ಅಳಿಯಬೇಕು, ಮನಸ್ಸಿನ ಹೇಸಿಗೆ ತೊಳೆಯಬೇಕು. ಆಸೆ ಅಳಿದು ಹೇಸಿಗೆ ತೊಳೆದು, ಆಸೆ ಅಳಿದು ಹೇಸಿಗೆ ತೊಳೆದು. ಮಹಂತನ ಪಾದ ಹಿಡಿಬೇಕು, ಮೂಕನಾಗಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕ ಬುದ್ಧಿ ಕಡೆ ಹಾಯಿಸದೇನೆ, ಕಾಕ ಬುದ್ಧಿ ಕಡೆ ಹಾಯಿಸದೇನೆ. ಲೋಕದ ಗೊಡವೆ ನಿನಗ್ಯಾಕಬೇಕು, ಮೂಕನಾಗಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು. शांति शांति शांति।